ನಮಸ್ಕಾರ ವೀಕ್ಷಕರೇ. ನಮ್ಮ ಜೊತೆ ಇವತ್ತು ಕನ್ನಡದ ಖ್ಯಾತ ಕವಿ, ಕಾದಂಬರಿಕಾರ, ಕಥೆಗಾರ, ವಿಮರ್ಶಕ, ಹೀಗೆ ಬಹುಮುಖ ಪ್ರತಿಭೆಯ ಸಾಹಿತಿ ನಮ್ಮ ಜೊತೆಲಿದ್ದಾರೆ. ಅವರೇ ಮೈಸೂರಿನಲ್ಲಿ ಈಗ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಅರವಿಂದ ಮಾಲ್ಗತ್ತಿಯವರು. ಪರಸ್ಪರ ಈ ಸಂಚಿಕೆಗೆ ಮಾಲ್ಗತ್ತಿಯವರೇ ತಮಗೆ ಆತ್ಮೀಯವಾದ ಸ್ವಾಗತ. ನೀವು ಈ ಮೊದಲು ಮಂಗಳೂರಲ್ಲಿ ಸರ್ಕಾರಿ ಕಾಲೇಜಲ್ಲಿದ್ದು, ನಂತರ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದು, ಮುಖ್ಯಸ್ಥರಾಗಿದ್ದುಕೊಂಡು, ನಂತರ ಈಗ ಮೈಸೂರಿನಲ್ಲಿ ಸೇರಿಕೊಂಡಿದ್ದೀರಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಈಗ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಸುಮಾರು 50ಕ್ಕೂ ಹೆಚ್ಚು ಸಾಹಿತ್ಯ ಕೃತಿಗಳನ್ನು ಹೊರತಂದಿರುವಂಥ ಹೆಮ್ಮೆ, ಕೀರ್ತಿ ನಿಮ್ಮದು. ಸಂಶೋಧನಾ ಗ್ರಂಥ ಇರ್ಬೋದು, ಕಥಾ ಸಂಕಲನ, ಕವನ ಸಂಕಲನ, ಆತ್ಮಚರಿತ್ರೆ, ಹೀಗೆ ಸಾಹಿತ್ಯದ ಎಲ್ಲ ಸಾಧ್ಯತೆಯ ಎಲ್ಲ ಪ್ರಕಾರಗಳಲ್ಲೂ ಕೂಡ ನೀವು ತಮ್ಮನ್ನು ತೊಡಗಿಸಿಕೊಂಡು ಒಂದು ರೀತಿಯ ಚಿಂತನಶೀಲ ಸಾಹಿತಿಯಾಗಿ ಹೆಸರು ಮಾಡಿದವರು. ಈಗ ನಿಮ್ಮ ಈ ಎಲ್ಲ ಚಿಂತನೆಗೆ ಅಥವಾ ನಿಮ್ಮ ಈ ಸಾಹಿತ್ಯದ ಈ ಚಳುವಳಿ ಏನಿದೆ, ಅದಕ್ಕೆ ಮೂಲ ಪ್ರೇರಣೆ ಎಲ್ಲಿಂದ ಮತ್ತು ಹೇಗೆ? ನಾನು ಉತ್ತರ ಕರ್ನಾಟಕದ ವಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ಅನ್ನುವಂಥ ಊರಿನವನು. ನಾನು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಒಂದು ಹರಿಜನ ಕೇರಿಯಲ್ಲಿ. ಆ ಕೇರಿಯಲ್ಲಿ ನನಗೆ ಎಲ್ಲಿಲ್ಲದ ಜೀವಂತಿಕೆ ಇದೆ ಅಂತ ಅನಿಸಿತು. ನನಗೆ ಆ ಕೇರಿಯೇ ಪುಣ್ಯಭೂಮಿಯಾಗಿತ್ತು ಮತ್ತು ನನ್ನ ಕರ್ಮಭೂಮಿ ಕೂಡ ಅದೇ. ನನ್ನ ಸಾಹಿತ್ಯದ ಸರಕೆ ಈ ಕೇರಿ. ಈ ಕೇರಿಯಲ್ಲಿ ನಾವು ಇದ್ದುಕೊಂಡು ಕಾಲೇಜನ್ನು ಓದ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಅಣ್ಣ ಕವಿತೆ ಬರೀತಾ ಇದ್ದ. ಅವನ ಕವಿತೆಗಳನ್ನು ನಾನು ಕದ್ದು ಓದ್ತಾ ಇದ್ದೆ. ಎಲ್ಲಿ ಅವನು ನೋಡಿಬಿಡ್ತಾನೋ ಅಂತ ಅಂದ್ಕೊಂಡ್ಬಿಟ್ಟು ಮತ್ತೆ ಪುನಃ ಯಾವ ಸ್ಥಿತಿಯಲ್ಲಿತ್ತೋ ಅದೇ ರೀತಿಯಲ್ಲಿ ಮಡಿಸಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾ ಇದ್ದೆ. ಆಮೇಲೆ ಅವನು ಮತ್ತೆ ಪುನಃ ಬಂದು ಕೂತ್ಕೊಂಡು ಬರೆದು ಹೋದ ಅಂತಂದರೆ ಮತ್ತೆ ಪುನಃ ಹೋಗೋದು, ಮತ್ತೆ ಪುನಃ ಓದೋದು, ಹೀಗೆ ಕದ್ದು ಓದುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಆದರೆ ಕೆಲವು ದಿನಗಳ ನಂತರ ಅವನು ಧಾರವಾಡಕ್ಕೆ ಹೋದ ಎಮ್ ಎ ಓದೋದಕ್ಕೆ. ಧಾರವಾಡಕ್ಕೆ ಹೋಗಿ ಒಂದು 6 ತಿಂಗಳ ನಂತರ ಮರಳಿ ಊರಿಗೆ ಬಂದಾಗ ಅವನು ಒಂದು ಅಂಬೇಡ್ಕರ್ ಸಂಘ ಅಂತ ಅಂದ್ಕೊಂಡ್ಬಿಟ್ಟು ಕೇರಿಯಲ್ಲಿ ಕಟ್ಟಿದ. ಮೊದಲು ನಮಗೆ ಅದೊಂದು ಗೇಲಿಗೆ ವಸ್ತು ಆಗಿತ್ತು. ಅಂಬೇಡ್ಕರ್ ಸಂಘ ಅಂತ ಅವನು ಕಟ್ಟಿದ್ದು. ಅವನು PWD ಆಫೀಸ್ಗೆ ಹೋಗಿಬಿಟ್ಟು ಅಲ್ಲಿಯ ಧನ ಸಹಾಯ ತೊಗೊಂಡು ಬಂದು ಎಲ್ಲ ವಯಸ್ಕರಿಗೆ ಕರೆದುಬಿಟ್ಟು ಅವರಿಗೆ ಅಕ್ಷರಗಳನ್ನು ಬರೆಯುವಂಥದ್ದು, ವಯಸ್ಕ ಶಿಕ್ಷಣ ನೀಡೋದಕ್ಕೆ ಅವನು ಆರಂಭ ಮಾಡ್ದ. ಅಲ್ಲಿ ನಮಗೆ ಅವನು ಮಾಡುವಂತಹ ಕೆಲಸಗಳೆಲ್ಲ ಕೆಲಸಕ್ಕೆ ಬಾರದ ಕೆಲಸಗಳು ಅಂತ ಅನ್ನಿಸ್ತಾ ಇದ್ವು ಆಗ ಎಲ್ಲ ಗೇಲಿ ಮಾಡ್ತಾ ಇದ್ವಿ. ಆದರೆ ಅವನು ಇಂಥದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ದೆ ತನ್ನ ಆಲೋಚನೆ ಏನಿತ್ತೋ ಅದನ್ನು ಬಹಳ ಖಚಿತವಾಗಿ ಇಟ್ಕೊಂಡ್ಬಿಟ್ಟು ಅವನು ಕೆಲಸ ಮಾಡ್ತಾ ಹೋದ. ಜೊತೆಗೆ ನಮ್ಮನ್ನು ತೊಡಗಿಸ್ಕೊಂಡ್ಬಿಟ್ಟು ನಮ್ಮನ್ನು ಪಳಗಿಸ್ಬಿಟ್ಟ ಆತ. ಹೀಗಾಗಿ ನನ್ನ ಅಣ್ಣನ ನಡಿಗೆ ನಂತರದಲ್ಲಿ ಅದು ನನ್ನ ನಡಿಗೆಯಾಗಿ ಪರಿವರ್ತನೆ ಆಯಿತು. ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ. ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿ ಅದರಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡ. ಆದರೆ ಸಾಹಿತ್ಯದ ಬರವಣಿಗೆ, ಆತನ ಸಮುದಾಯದ ಜೊತೆಗಿನ ಹೋರಾಟ, ದಲಿತ ಸಂಘರ್ಷ ಸಮಿತಿಯ ಹೋರಾಟ, ಅವೆಲ್ಲವೂ ಏನಾಯಿತು ಅಂತಂದರೆ ಅವನು ಹೀಗಾಗಬೇಕು ಅನ್ನುವಂಥದ್ದನ್ನು ನನ್ನ ಎದುರಿಗೆ ಹೇಳ್ತಾ ಇರೋದ್ರಿಂದ ಅವನ ಹೇಳಿಕೆಯ ಮಾತುಗಳು, ಅವನ ಅನುಭವದ ಮಾತುಗಳು ನನಗೆ ಒಂದು ಹೊಸ ಮಾರ್ಗವನ್ನು ತೆರೆದುಕೊಟ್ಟವು. ಅವನ ಪ್ರೇರಣೆಯಿಂದಲೇ ನಾನು ಕವಿತೆಯನ್ನು ಬರೆಯೋದಕ್ಕೆ, ಲೇಖನಗಳನ್ನು ಬರೆಯೋದಕ್ಕೆ ಅನುವು ಮಾಡಿದೆ. ಅವನು ಓದ್ದಾಗಲೆಲ್ಲ ಹೇಳ್ತಾ ಇದ್ದ, ಈ ಕಾದಂಬರಿ ಹೀಗಾಗಿದೆ, ಇದರಲ್ಲಿ ಇಂಥ ಪಾತ್ರ ಹೀಗೆ ಬರಬೇಕಾಗಿತ್ತು, ಇದು ವಾಚ್ಯ ಆಗಬಾರ್ದು, ಸೂಚ್ಯದಲ್ಲಿ ಬರಬೇಕು. ಹೀಗೆ ಅಣ್ಣನ ಪ್ರಾಥಮಿಕ ಹಂತದ ಬೆಳವಣಿಗೆಗೆ ಅವನು ನನಗೆ ಹೆಚ್ಚು ಪೂರಕವಾಗಿ ನಿಂತ್ಕೊಂಡ. ಆದರೆ ನಿಮ್ಮ ಇಡೀ ಕುಟುಂಬನೇ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರು ಅಲ್ವಾ? ಹೌದು, ಇಡೀ ಕುಟುಂಬ. ಆದರೆ ನೀವೊಬ್ಬರು ಮಾತ್ರ ಈ ಸಾಹಿತ್ಯ ಮತ್ತು ಈ ಪ್ರಾಧ್ಯಾಪಕ. ಹೀಗೆ ನಾನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಬೇಕಾಗಿದ್ದವನು. ನಾನು MA ಓದ್ತಾ ಇರಬೇಕಾಗಿದ್ದರೆ ನನಗೆ ನಮ್ಮ ತಂದೆ ಏನು ಮಾಡಿದ್ರು, ಒತ್ತಾಯಪೂರ್ವಕವಾಗಿ ಅಪ್ಲಿಕೇಶನ್ ನನಗೂ ಕೂಡ ಹಾಕಿಸಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ SIಗೆ ನಾನು ಅಪ್ಲಿಕೇಶನ್ ಹಾಕಿದ್ದೆ.
ಓಡೋದು ಜಿಗಿಯೋದು ಎಲ್ಲದರಲ್ಲಿಯೂ ಕೆಲಸ ಮುಗಿದೋಗಿತ್ತು, ಪಾಸ್ ಆಗಿದ್ದೆ. ರಿಟರ್ನ್ ಟೆಸ್ಟ್ನಲ್ಲಿ ಎಲ್ಲ ಪಾಸಾಗಿ ಹೋಗಿದ್ದೆ. ಕೊನೆಗೆ ಇನ್ನು ಮೌಖಿಕ ಪರೀಕ್ಷೆ ಹೋಗಬೇಕಾಗಿತ್ತು. ಮೌಖಿಕ ಪರೀಕ್ಷೆ ಹೋಗಬೇಕಾದ್ರೆ ಅದು ನಮ್ಮ ಹೈಟು ಅದನ್ನೆಲ್ಲ ನೋಡ್ಕೊಂಡು ಬಿಟ್ಟು ಆಗ್ತದೆ ನಿಂದು ಅಂತ ಅಂದ್ಕೊಂಡ್ಬಿಟ್ಟು ಹೇಳೋರೇ ಇಲ್ಲ. ಆದರೆ ನನಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಆಸಕ್ತಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಮೌಖಿಕ ಪರೀಕ್ಷೆ ಇದ್ದ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಹೊಟ್ಟೆ ನೋವು ಅಂತ ಅಂದ್ಕೊಂಡ್ಬಿಟ್ಟು ಮಲ್ಕೊಂಡೆ. ನಿಮಗೆ ತಪ್ಪಿಸ್ಬೇಕಾಗಿತ್ತು ನನಗೆ. ಅದ್ರ ನಮ್ಮ ತಂದೆಗೆ ಹೇಳಿದ್ದೆ, ಅದು ನನಗೆ ಆಸಕ್ತಿ ಇಲ್ಲ, ನಾನು ಹೋಗಲ್ಲ, ಅದು ನನಗೆ ಬೇಡ, ನಾನು ಅಧ್ಯಾಪಕನ ನೌಕರಿ ಮಾಡ್ತೇನೆ ಅಂತ ಅಂದ್ಕೊಂಡ್ಬಿಟ್ಟು ಎಲ್ಲ ಹೇಳಿದ್ದೆ. ನನ್ನ ತಂದೆ ಬೈತಾ ಇದ್ರು. ಆದರೆ ನಾನು ತಪ್ಪಿಸಿ ಮಲ್ಕೊಂಡಿರುವಂಥದ್ದು ಅದು ನಮ್ಮ ತಂದೆಗೆ ಏನಾಗಿಯೋ ಗೊತ್ತಿಲ್ಲ ನನಗೆ. ಅವರು ನೇರವಾಗಿ ಅವತ್ತಿನ ದಿನ ಧಾಡಕ್ಕೆ ಬಂದುಬಿಟ್ಟಿದ್ದಾರೆ. ಬೈದರು, ಹೊಡೆದ್ರು ಒಂದೇಟು ಕೆನ್ನೆಗೆ. ನೀನು ಇಷ್ಟು ದೊಡ್ಡವನಾಗಿದೆಯಾ, ಬುದ್ಧಿ ಇಲ್ಲ ನಿನಗೆ, ಯಾವುದು ಅಧಿಕಾರಯುತ ಹುದ್ದೆ, ಆ ಮೇಷ್ಟ್ರ ಹುದ್ದೆ ತೊಗೊಂಡು ಏನು ಮಾಡ್ತೀಯ, ಬರೇ ಪಾಠ ಮಾಡ್ಕೊಂಡು ಜೀವನದುದ್ದಕ್ಕೂ ಹಾಗೆ ಸಾಯ್ತೀಯ ನೀನು, ಅಧಿಕಾರ ಇರುವಂಥ ಹುದ್ದೆಗಳನ್ನ ಹಿಡ್ಕೊಳ್ಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಆರ್ಥಿಕವಾಗಿ ಆಗಲಿ ಸಾಮಾಜಿಕ ನಿಮಗೆ ಇದ್ದದ್ದು. ಆದರೆ ನೀವು ಮೂಕನಿಗೆ ಬಾಯಿ ಬಂದಾಗ ಯಾವುದೋ ಒಂದು ಇಡೀ ಒಟ್ಟು ಸಮುದಾಯದಕ್ಕೆ ಒಂದು ಧ್ವನಿ ಕೊಡುವ ರೀತಿಯಲ್ಲಿ ನೀವು ಸಂಕಲನ ಹೊರತಂದ್ರಲ್ಲ, ಕಾರಣ ಏನದು? ನಮ್ಮ ಕುಟುಂಬ ತೀರಾ ಶ್ರೀಮಂತ ಕುಟುಂಬವೂ ಅಲ್ಲ, ಅತ್ಯಂತ ನಿಕೃಷ್ಟ ಕುಟುಂಬವೂ ಅಲ್ಲ ನಮ್ಮದು. ಆದರೆ ಉಡೋದಕ್ಕೆ, ತೊಡೋದಕ್ಕೆ, ತಿನ್ನೋದಕ್ಕೆ ಏನು ಕಡಿಮೆ ಇಲ್ಲದೆ ಇರುವಂಥ ಒಂದು ಕುಟುಂಬದಲ್ಲಿ ಬಂದಂಥವು ನಾನು. ಆದರೆ ನನ್ನ ಕೇರಿ ಇತ್ತಲ್ವ, ಆ ನನ್ನ ಕೇರಿಯಲ್ಲಿ ಇರೋದಕ್ಕೆ ಮನೆ ಇಲ್ಲದವರು, ಜೋಪಡಿಯಲ್ಲಿರುವಂಥವರು, ಹೆಚ್ಚಿನವರ ಬದುಕಿನ ಸ್ಥಿತಿ ಏನಿತ್ತೋ ಅವರೆಲ್ಲ ನಮ್ಮ ಸಂಬಂಧಿಕರೇ, ಬೇರೆ ಇನ್ಯಾರೂ ಅಲ್ಲ. ಎಲ್ಲ ನಿಮ್ಮ ಸಂಬಂಧಿಕರೇ ಕೇರಿಯಲ್ಲಿದ್ದವರೆಲ್ಲ. ಹೀಗಾಗಿಬಿಟ್ಟು ನನಗೆ ಅಲ್ಲಿಯ ವಾತಾವರಣ, ಅಲ್ಲಿಯ ಇರುವಿಕೆ, ಅಂದರೆ ಒಂದು ಕಡೆಗೆ ನಮ್ಮ ಕಡೆ ಕೇರಿ ಇದ್ದರೆ ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಮನೆತನಗಳು ಅಲ್ಲಿದ್ದು. ಹೀಗಾಗಿ ಆ ಕೇರಿಯ ಬಡತನದ ಸ್ಥಿತಿ ನನಗೆ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಅದೊಂದು ಕತ್ತಲ ಲೋಕ, ಕತ್ತಲ ಜಗತ್ತು, ಅದೊಂದು ಮೂಕ ಜಗತ್ತು, ಯಾರೂ ಮಾತನಾಡೋದಿಲ್ಲ. ಆದರೆ ಇಡೀ ಸಾಹಿತ್ಯದಲ್ಲಿ ಈ ಜನತೆಯ ಪರವಾಗಿ ಮಾತನಾಡಿದವರು ಎಷ್ಟು ಜನ ಇದ್ದಾರೆ ಅಂತ ಆ ಸಂದರ್ಭದಲ್ಲಿ ನನಗೆ ಕಾಡಿತ್ತು. ನನ್ನ ಕವನ ಸಂಕಲನದ ಮೊದಲನೇ ಕವಿತೆ ಎಂಥದ್ದಿದೆ ಅಂತಂದರೆ, ಅದರಲ್ಲಿ ನಮ್ಮ ಶಾಸನಗಳು ಯಾವ ರೀತಿಯಲ್ಲಿವೆ ಅಂತಂದರೆ, ಈ ಶಾಸನಗಳು ನಾಯಿಗೋಸ್ಕರವಾಗಿ ಶಾಸನಗಳನ್ನು ಹಾಕಿದ್ದಾರೆ, ಹಂದಿಗೋಸ್ಕರವಾಗಿ ಶಾಸನಗಳನ್ನು ಹಾಕಿದ್ದಾರೆ. ಆದರೆ ಇಂತಹ ಸಾಮಾನ್ಯ ಜನತೆಗೋಸ್ಕರವಾಗಿ ಹೋರಾಟ ಮಾಡಿ ಸತ್ತವರು, ಅನ್ನ ಇಲ್ಲದೆ ಸತ್ತವರು, ಇಂಥವ್ರ ಬಗ್ಗೆ ಎಲ್ಲಾದರೂ ಒಂದು ಶಾಸನ ಸಿಗುತ್ತೆಯೇ? ಸಿಗೋದಿಲ್ಲ. ಅಂದರೆ ಈ ನಾಯಿ ಮತ್ತು ಹಂದಿಗಳಿಗಿಂತಲೂ ಕೀಳಾದಂತಹ ವ್ಯಕ್ತಿಗಳನ್ನಾಗಿ ಕಾಣುವಂಥ ಒಂದು ಸಂದರ್ಭ, ಸನ್ನಿವೇಶ ಇಲ್ಲಿದೆ ಅಲ್ವಾ? ಅದು ನನಗೇನಂತ, ಈ ಜನತೆಯ ಮುಖವಾಣಿಯಾಗಿ, ಈ ಜನತೆಯ ಬಾಯಿಯಾಗಿ ನಾವು ನಿಂತುಕೊಳ್ಳುವ ಅಗತ್ಯ ಇದೆ, ಮಾತನಾಡುವ ಅಗತ್ಯ ಇದೆ ಅಂತ ನನಗೆ ಅನಿಸಿದ್ರಿಂದ ನಾನೇನು ಮಾಡಿದೆ, ಮೂಕನಿಗೆ ಬಾಯಿ ಬಂದಾಗ ಅಂತ ಅಂದ್ಕೊಂಡ್ಬಿಟ್ಟು ಹೇಳ್ಕೊಂಡೆ. ಮಾತನಾಡದೇ ಇರುವಂತಹ ವ್ಯಕ್ತಿ ಒಮ್ಮಿಂದೊಮ್ಮೆ ಅವನಿಗೆ ಮಾತನಾಡೋದಕ್ಕೆ ಬಂದುಬಿಡ್ತು ಅಂತಂದರೆ ಅವನು ಏನು ಮಾಡಬಲ್ಲ, ಏನು ಹೇಳಬಲ್ಲ ಅವನು ಅನ್ನುವಂತಹ ವಿಷಯವನ್ನೇ ಆ ಇಡೀ ಕವನ ಸಂಕಲನ ಪ್ರತಿಪಾದನೆ ಮಾಡುತ್ತೆ. ಕೆಳವರ್ಗದ ಜನತೆಯ ಧ್ವನಿಯಾಗಿ ಅದು ಇದೆ, ಅವರ ಬದುಕಿನ ಧ್ವನಿಯೇ ಆ ಮೂಕನಿಗೆ ಬಾಯಿ ಬಂದಾಗ ಅನ್ನುವಂಥ ಕವನ ಸಂಕಲನ. ಅದು ನನ್ನ ಮನೆತನದ ಎಡಭಾಗದಲ್ಲಿ ವೇಶ್ಯರ ಕೇರಿ, ಆಮೇಲೆ ಈ ಕಡೆಗೆ ಕೆಲವರು ಮತಾಂತರದ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಬಂದಿರುವಂತಹ ಕ್ರಿಶ್ಚಿಯನ್ ಮನೆತನಗಳು, ಇಡೀ ಕೇರಿ ಒಂದು ಕಡೆಗೆ ಮುಸ್ಲಿಮರು. ಹೀಗೆ ಆ ಕೇರಿಯೇ ವಿಭಿನ್ನ ಸಂಸ್ಕೃತಿಯ ತಾಣ ಆಗಿತ್ತು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಹೀಗಾಗಿ ಆ ಕೇರಿ ಅತ್ಯಂತ ವಿಶಿಷ್ಟವಾದಂಥ ಅನುಭವಗಳನ್ನು ನನಗೆ ಕೊಟ್ಟಿದೆ. ಆ ಅನುಭವಗಳೆಲ್ಲ ಆ ಕವನ ಸಂಕಲನದಲ್ಲಿವೆ. ಈಗ ಒಟ್ಟು ನೀವು ಬಂದ ಹಾಗೆ, ನೀವು ಬೆಳೀತಾ ಬಂದ ಹಾಗೆ, ನಿಮ್ಮ ಕೃತಿಯಿಂದ ಕೃತಿಗೆ ನೀವು ಇದಾದಾಗೆ ನಿಮ್ಮಲ್ಲಿ ಬದಲಾವಣೆಗಳು ಸಾಕಷ್ಟು ಆಗಿದೆ. ಎಲ್ಲರೂ ಹೇಳ್ತಾರೆ ಸಾಮಾನ್ಯವಾಗಿ, ನಿಮ್ಮ ಕಾವ್ಯವೇ ಇರಲಿ ಅಥವಾ ಕಥೆಗಳೇ ಇರಲಿ, ಒಂದು ಕಥೆಯಲ್ಲಿ ಬಂದಂತಹದ್ದು ಇನ್ನೊಂದು ಕಥೆಯಲ್ಲಿ ಬರಲ್ಲ. ಒಂದು ಸಂಕಲನದಲ್ಲಿ ಬಂದಂತಹ ಕವಿತೆಯ ವಿಚಾರಗಳು ಇನ್ನೊಂದು ಸಂಕಲನದಲ್ಲಿ ಬರೋದಿಲ್ಲ. ರಿಪಿಟೇಷನ್ ಇಲ್ಲ. ಬರವಣಿಗೆಯ ಶೈಲಿಯಲ್ಲಿ ವ್ಯತ್ಯಾಸ ಆಗುತ್ತೆ, ವಿಷಯದ ವಸ್ತುವಿನಲ್ಲಿ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಸಾಮಾನ್ಯವಾಗಿ ಹೇಳ್ತಾರೆ ಮತ್ತು ಕೇಳ್ತಾರೆ. ಆದರೆ ನನಗೂ ಅದು ಅನಿಸಿದೆ. ಯಾಕೆಂದರೆ ಬರೆಯುವವರು ತಮಗೂ ಗೊತ್ತು, ತಾವು ಬರೆಯುವಂಥವ್ರೆ. ಆದರೆ ಬರವಣಿಗೆ ಉಳ್ಳಂಥವರು
ಬರೆದಿದ್ದನ್ನೇ ಬರಿತಾ ಕೂತ್ಕೊಂಡ್ರೆ ಅದು ಒಂದು ಗಾದೆ ಮಾತಿದೆ, ಹಾಡಿದ್ದೇ ಹಾಡೋ ದಾಸ ಅಂತ ಒಂದು ಸ್ಥಿತಿಗೆ ಬರ್ತದೆ. ಅದು ನಮ್ಮಲ್ಲಿ ಪ್ರಯೋಗಶೀಲತೆಯ ಗುಣ ಇರಲಿಲ್ಲ ಅಂತಂದರೆ ಸಾಹಿತ್ಯಕ್ಕೆ ಜೀವಂತಿಕೆ ಇರಲ್ಲ. ಬರೆದಿದ್ದನ್ನೇ ನಾವು ಬರಿತಾ ಇದ್ದೇವೆ ಅಂತಂದರೆ ನಮ್ಮಲ್ಲಿ ಯಾವುದೇ ಸರಕು ಇಲ್ಲ ಅಂತ, ನಾವು ಖಾಲಿ ಆಗಿದ್ದೇವೆ ಅಂತ ಅರ್ಥ. ಹೀಗಾಗಿ ಸದಾಕಾಲ ಒಬ್ಬ ಲೇಖಕ ಜೀವಂತವಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ. ದಲಿತ ಕಾವ್ಯಕ್ಕೆ ಸಂಬಂಧಪಟ್ಟಂತೆಯೇ ಮೊದಲು ಬಹಳ ಆಕ್ರೋಶ, ಸಿಟ್ಟು ಎಲ್ಲ ಇಂಥದ್ದೇ ಕವಿತೆಗಳು ಮೊದಲನೇ ಸಂಕಲನದಲ್ಲಿ ಇರುವಂಥ ಕವಿತೆಗಳು. ಆದರೆ ಎರಡನೇ ಸಂಕಲನದಲ್ಲಿ ಬಂದಾಗ ಆ ಸಿಟ್ಟು ಗೌಣವಾಯಿತು, ಗೇಯತೆಗೆ ಹೆಚ್ಚಿನ ಸ್ಥಾನ ಸಿಕ್ತು. ಹೀಗಾಗಿ ಆ ಮಾತಿನ ಅಬ್ಬರ ಹೆಚ್ಚಾಯಿತು, ಅನುಭವ ಕಡಿಮೆ ಆಯಿತು, ಗೇಯತೆ ಹೆಚ್ಚಾಯಿತು ಎರಡನೇದರಲ್ಲಿ. ಆದರೆ ಮೂರನೇ ಸಂಕಲನದಲ್ಲಿ ಏನಾಗ್ಬಿಡ್ತು ಅಂದರೆ ಸಂಪೂರ್ಣವಾಗಿ ಕವಿತೆಯ ಶೈಲಿಯೇ ಬದಲಾವಣೆ ಆಯಿತು. ಇದು ನನ್ನ ಭೂಮಿ ಇದೆ, ಭಾರತ ನನ್ನ ದೇಶ, ಇದು ನನ್ನ ನಾಡು, ಈ ನನ್ನ ನೆಲದಲ್ಲಿ ಜನ ನೀರು ಎತ್ತಿ ಹಾಕ್ತಾರೆ ಅಂದರೆ ಹಾಕಲಿ, ಮುಟ್ಸ್ಕೊಳ್ಳೋದಿಲ್ಲ ಅಂತಂದರೆ ಮುಟ್ಸ್ಕೊಳ್ಳೋದು ಬಿಡಲಿ. ಇಂದೆಲ್ಲ ನಾಳೆ ಅವರು ಪರಿವರ್ತನೆ ಆಗ್ತಾರೆ, ಆ ಆತ್ಮವಿಶ್ವಾಸ ನನಗಿದೆ. ಅಂತಹ ಭಗೀರಥ ಪ್ರಯತ್ನವನ್ನು ಮಾಡಿ ಈ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವ ಆತ್ಮವಿಶ್ವಾಸ ನನಗಿದೆ ಅನ್ನುವಂತಹ ಧ್ವನಿ ಆ ಸಂಕಲನಗಳಲ್ಲಿ ಬರ್ತದೆ. ಆದರೆ ನೀವು ದಲಿತ ಬಂಡಾಯ ಈ ಒಂದು ಚಳವಳಿಯ ಕಾಲಘಟ್ಟದಲ್ಲಿ ನೀವು ಸಾಹಿತ್ಯಕ್ಕೆ ಹೆಚ್ಚು ಒಗ್ಗಿಕೊಂಡವರು ಮತ್ತು ಬಂದವರು 80ರ ದಶಕದ ನಂತರ ಇದು ಆಗೋದು. ಅಂದರೆ ಈ ಚಳವಳಿಗಳು ನಿಮ್ಮ ಆಲೋಚನಾ ಕ್ರಮಗಳಿಗೆ, ನಿಮ್ಮ ಒಟ್ಟು ಸಾಹಿತ್ಯಕ್ಕೆ ಎಷ್ಟರ ಮಟ್ಟಿಗೆ ಪ್ರೇರಕ ಮತ್ತು ಪೂರಕ? ಅದು ಚಳವಳಿಯಲ್ಲಿ ನಾನು ಇದ್ದಾಗ, ಆರಂಭದ ಹಂತದಲ್ಲಿ ನಾನು ಚಳವಳಿಯನ್ನು ಪ್ರವೇಶ ಮಾಡಿದಾಗ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಕೂತ್ಕೊಂಡು ಬಿಟ್ಟು ಕೇಳ್ತಾ ಇದ್ದೆ, ಬರ್ಕೊಳ್ತಾ ಇದ್ದೆ. ಎಲ್ಲ ಹಿರಿಯ ಸಾಹಿತಿಗಳು ಬರೋರು, ಬಂಡಾಯದ ಹಿರಿಯ ಸಾಹಿತಿಗಳು ಹೆಗಲ ಮೇಲೆ ಕೈ ಹಾಕೋರು, ಅಯ್ಯೋ ಮಾಲ್ಗತಿ ಮುಗ್ಧ ಕಣ್ರಿ. ಆದರೆ ವಿಚಾರ ಮಾಡೋದಕ್ಕೆ ಪ್ರಯತ್ನ ವಿಚಾರವಂತ. ಮುಗ್ಧ ಅಂದರೆ ದಡ್ಡ ಅಂತಲೇ ಅರ್ಥ. ಆದರೆ ಅದು ಬಹಳ ಒಂದು ಸ್ವಲ್ಪ ಮೃದುವಾದ ಭಾಷೆಯಲ್ಲಿ ಹೇಳುವಂಥ ರೀತಿ ಅದು, ಮುಗ್ಧ ಅಂತ ಹೇಳಿಬಿಟ್ಟು, ಅಯ್ಯೋ ಮಾಲ್ಗತಿ ಮುಗ್ಧ ಕಣ್ರಿ ಅಂತ ಅಂದ್ಕೊಂಡ್ಬಿಟ್ಟು ಹೇಳೋರು. ಆದರೆ ಚಳುವಳಿಯಲ್ಲಿ ತೊಡಗಿಸಿಕೊಂಡ ರೀತಿ ನನಗೆ ವೈಚಾರಿಕ ಶಕ್ತಿ ಹೆಚ್ಚಾದ ಹಾಗೆ, ನನ್ನದೇ ಆದಂತಹ ಓದನ್ನು ರೂಢಿಸಿಕೊಂಡ ಹಾಗೆ ನನ್ನಲ್ಲಿಯೇ ಕೆಲವು ಪ್ರಶ್ನೆಗಳು ಪ್ರಶ್ನೆಗಳನ್ನು ರೂಪುಗೊಂಡಾಗ ಚಳುವಳಿಯಲ್ಲಿ ನನ್ನ ಒಳಗಡೆ ಹುಟ್ಟಿದ ಪ್ರಶ್ನೆಗಳನ್ನು ನಾನು ಮುಂದಿಡೋದಕ್ಕೆ ಆರಂಭ ಮಾಡಿದಾಗ ಚಳುವಳಿಯಲ್ಲಿ ಇರುವಂಥ ಸ್ನೇಹಿತರು ಇವನೇನು ಎಂಥ ಉದ್ದಟತನದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅಂತ ಆರಂಭ ಮಾಡಿದ್ರು. ನನ್ನ ಒಳಗಡೆ ಇರಬಹುದಾದಂತಹ ಸಂಕೋಚ ಅದರಿಂದ ಹೊರಗೆ ಬಂದು ನನ್ನ ಸಂದೇಹಗಳನ್ನು ಮುಂದಿಟ್ಟಾಗ ಈ ರೀತಿ ಪ್ರತಿಕ್ರಿಯೆಗಳನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡುವ ಸ್ಥಿತಿಯಲ್ಲಿರಲಿಲ್ಲ, ನಾನು ಕೇಳುವ ಪ್ರಶ್ನೆಗಳಿಗೆ. ಅಂದರೆ ಈವರೆಗೂ ದಲಿತ ಅಂದರೆ ಯಾರು ಅಂತ ವ್ಯಾಖ್ಯಾನ ಮಾಡಿದವರೆಲ್ಲರೂ ದಲಿತೇತರರೇ. ಹೌದೌದು. ಆಮೇಲೆ ದಲಿತ ಸಾಹಿತ್ಯ ಅಂದರೆ ಯಾವುದು ಅಂತ ವ್ಯಾಖ್ಯಾನ ಮಾಡಿದವರು ದಲಿತೇತರರೇ. ದಲಿತರು ಯಾರೂ ಅಧ್ಯಯನ ಮಾಡುತ್ತಾ ಇರಲಿಲ್ಲ, ಕಥೆ ಮತ್ತು ಕಾದಂಬರಿ ಕಾವ್ಯವನ್ನು ಬರೆಯೋದರಲ್ಲಿಯೇ ಮುಳುಗಿ ಹೋದಂಥವ್ರು. ವೈಚಾರಿಕವಾದಂತಹ ವಿಷಯದ ಜೊತೆಗೆ ತೊಡಗಿಸಿಕೊಂಡಿರಲಿಲ್ಲ, ವಿಚಾರ ಸಾಹಿತ್ಯದ ಜೊತೆಗೆ ತೊಡಗಿಸಿಕೊಂಡಿರಲಿಲ್ಲ. ನಾನು ತೊಡಗಿಸಿಕೊಂಡ ಪರಿಣಾಮದಿಂದಾಗಿ ಇಂತಹ ಪ್ರಶ್ನೆಗಳನ್ನು ಎತ್ತದೆ. ಅವರಿಗಿಂತಲೂ ಭಿನ್ನವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದಕ್ಕೆ ನಾನು ಆರಂಭ ಮಾಡಿದೆ. ಆವಾಗ ನಾನು ವ್ಯತಿರಿಕ್ತವಾಗಿ ಅವ್ರಿಗೆ ಕಂಡೆ. ಅವರೆಲ್ಲ ಹೇಳುವಂಥದ್ದೇನಿತ್ತು ಅಂದರೆ, ದಲಿತ ಸಾಹಿತ್ಯ ಅಂತಂದರೆ ಬಂಡಾಯ ಸಾಹಿತ್ಯದ ಒಂದು ಅಂಗ, ಅದರ ಜೊತೆಗೆ ಬರುವಂಥದ್ದು. ಆದರೆ ನಾನು ಹೇಳ್ತಾ ಇರುವಂಥದ್ದು ಅದು ಅದರ ಅಂಗ ಆಗಬೇಕಾಗಿಲ್ಲ, ಅದು ಪ್ರತ್ಯೇಕವೇ. ದಲಿತ ಸಾಹಿತ್ಯಕ್ಕೂ ಕೂಡ ಒಂದು ಅಸ್ತಿತ್ವ ಇದೆ. ತಾವು ಚಳವಳಿಯಲ್ಲಿ ಇದ್ದಂಥವ್ರೆ, ತಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ನಡೆದ ಒಂದು ದೊಡ್ಡ ವಾಗ್ವಾದ. ಆ ವಾಗ್ವಾದದಲ್ಲಿ ನಾನು ಪ್ರತಿಪಾದನೆ ಮಾಡ್ತಾ ಇರುವಂತಹ ವಿಚಾರದಿಂದ ಎಲ್ಲಿವರೆಗೆ ಬಂದು ಹೋಗ್ಬಿಟ್ರು ಅಂತಂದ್ರೆ, ಮಾಲ್ಗತಿಯನ್ನು ಸಂಘಟನೆಯಿಂದ ಉಚ್ಚಾಟನೆ ಮಾಡಿ. ಅಂದರೆ ಸಂಘಟನೆ ನನ್ನನ್ನು ರೂಪಿಸಿದೆ, ಬೆಳೆಸಿದೆ, ಅದನ್ನು ನಾನು ಎಂದೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ನಾನು ನನ್ನ ಒಳಗಿನ ದ್ವಂದ್ವಗಳನ್ನು ಮುಂದಿಡೋದಕ್ಕೆ ಆರಂಭ ಮಾಡಿದ್ನೋ, ಯಾರು ಮಾಲ್ಗತಿ ಮುಗ್ಧ ಅಂತ ಕರ್ಕೊಂಡ್ರು, ಅವನು ವೈಚಾರಿಕವಾಗಿ ವಿಷಯಗಳನ್ನು ಮುಂದಿಟ್ಟಾಗ ಮುಕ್ತ ಮನಸ್ಸಿನಿಂದ ಸ್ವೀಕರಿಸ್ದೆ, ಅವುಗಳನ್ನು ತೀರಾ ಸಂಕೀರ್ಣವಾಗಿಸಿಕೊಂಡ್ಬಿಟ್ಟು ಉದ್ದಟತನದಿಂದ ಅವನ ಪ್ರಶ್ನೆಯನ್ನು ಕೇಳ್ತಾನೆ ಅಂತ ಆರಂಭ ಮಾಡಿದ್ರು. ಅಲ್ಲ, ಅದೇ ರೀತಿ
ದಲಿತರು ಬಂದರೆ ದಾರಿ ಬಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅಂತ ಹೇಳೋ ಒಂದು ಹೋರಾಟ ಅಂದ್ರೆ ಅಂದ್ರೆ ಅದೆಲ್ಲ ಒಂದು ರೀತಿ ಚಳವಳಿಗೆ ಅತ್ಯಂತ ಹೆಚ್ಚು ಪ್ರಖರವಾದ ಇದು ಕೊಟ್ಟಂಥದ್ದು ಆ ಘೋಷಣೆಗಳು ಅಲ್ವಾ. ಸೊ ಆವತ್ತಿನ ಸ್ಥಿತಿಗೂ ದಲಿತರು ಬಂದರು, ಅಧಿಕಾರ ಸ್ವೀಕಾರ ಮಾಡಿದ್ರು, ಬೇರೆ ಬೇರೆ ಸ್ಥಳದಲ್ಲಿ ಹೋದ್ರು. ಈಗ ಏನಾಗಿದೆ? ದಲಿತರು ಬಂದರು, ಅಧಿಕಾರ ಸ್ವೀಕಾರ ಮಾಡಿದ್ರು ಅಂತಂದ್ರೆ ಎಷ್ಟು ಜನ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ? ಮಾಡಿದವರು ಏನು ಮಾಡಿದ್ರು? ಆ ಪ್ರಶ್ನೆ ಬೇಕಿದ್ರೆ ಕೇಳಬಹುದು. ಅಲ್ಲ ಬರೋದು ಹಾಗೆ. ಈಗ ಮಾಡಿದವರು ಅಧಿಕಾರ ಸ್ಥಾನ ಕೂತವ್ರು ಏನು ಮಾಡಿದ್ರು? ಈಗ ನೀವೊಬ್ಬ ಚಳವಳಿಲಿದ್ದವರು, ಇನ್ನೂ ಕೂಡ ಅದೇ ರೀತಿಯ ಮನಸ್ಥಿತಿಯನ್ನು ಕಾದ್ಕೊಂಡು ಬಂದಂಥವ್ರು, ಈಗೇನು ಹೇಳ್ತೀರಿ? ಇಲ್ಲ, ಅಧಿಕಾರ ಅಂತಂದ್ರೆ ಹೀಗಿರ್ತದಲ್ವಾ, ನೀವು ಅಧಿಕಾರಗಳಲ್ಲಿ ಹಲವಾರು ವಿಧಗಳಿವೆ. ಕರೆಕ್ಟ್. ನೀವು ಸ್ವತಂತ್ರವಾಗಿ ನಿರ್ಣಯವನ್ನು ತೆಗೆದುಕೊಂಡು ಜಾರಿಯಲ್ಲಿ ತರುವಂತಹ ಸ್ಥಿತಿಯಲ್ಲಿ ನೀವು ಇದ್ದ ಅಧಿಕಾರ ಅದು ಆಗಿತ್ತು ಅಂತಂದರೆ ನಮ್ಮ ಆಲೋಚನೆಗಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೇಗನೆ ಜಾರಿಗೆ ಬಂದುಬಿಡ್ತವೆ. ನಾವು ಮೇಲಾಧಿಕಾರಿಯಾಗಿರದೆ ಅಧೀನತೆಯ ಅಧಿಕಾರಿಯಾಗಿದ್ದಾಗ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಆಗೋದಿಲ್ಲ. ಈ ಅಧೀನತೆಯ ಅಧಿಕಾರ ಕೊನೆಯವರೆಗೂ ಅದು ಜೀತಗಾರಿಕೆ. ಅಂಬೇಡ್ಕರ್ ಹೇಳ್ತಾರೆ ಒಂದು ಕಡೆಗೆ, ನೌಕರಶಾಹಿ ಅನ್ನೋದೇ ಸರ್ಕಾರಿ ಗುಲಾಮ ಅನ್ನುವಂಥ ಒಂದು ಹುದ್ದೆ ಅಂತ. ಹೀಗಾಗಿ ದಲಿತರು ಎಚ್ಚೆತ್ತು ನಿಂತ್ಕೊಂಡಿದ್ದಾರೆ ಅಂತಂದರೂ ಕೂಡ, ನೌಕರಶಾಹಿ ವರ್ಗದ ಭಾಗವಾಗಿದ್ದಾರೆ ಅಂತಂದರೂ ಕೂಡ, ಅವರು ತಮ್ಮ ಬದುಕಿಗೋಸ್ಕರವಾಗಿ ನೌಕರಿಯನ್ನು ಮಾಡ್ತಾ ಇದ್ದಾರೆ ವಿನಃ ಸಮುದಾಯಕ್ಕೋಸ್ಕರವಾಗಿ ನೌಕರಿಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ಅಧಿಕಾರ ಇದ್ದರೂ ಕೂಡ ಅದೇನಂದರೆ ಬದುಕಿನ ನಿರ್ವಹಣೆಗಾಗಿ ಅಧಿಕಾರ ಅಂತಾಗಿದೆಯೇ ವಿನಃ ಸಮುದಾಯದ ಅಭ್ಯುದಯಕ್ಕಾಗಿ ಅಧಿಕಾರ ಅಂತ ಅಂದ್ಕೊಂಡ್ಬಿಟ್ಟು ಆಗಿಲ್ಲ. ಬಟ್ ಆದ್ರೆ ಅಂಥ ಅಧಿಕಾರ ಬೇಕಾ? ನೀವು ಯಾವ ಒಂದು ಸಮುದಾಯಕ್ಕಾಗಿ ನಿಮಗೆ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವೋ ಆಗ ಅಂಥ ಅಧಿಕಾರ ನಮ್ಗೆ ಬೇಕಾ? ಅಧಿಕಾರದಲ್ಲೇ ಎರಡು ರೀತಿಯಲ್ಲಿದೆ. ಒಂದು ನೌಕರಶಾಹಿ ವರ್ಗವಾಗಿ ಬದುಕುವಂತಹದ್ದು ಒಂದು. ಎರಡನೇದ್ದು ರಾಜಕೀಯ ಅಧಿಕಾರ ಅನ್ನುವಂಥದ್ದು. ನೀವು ರಾಜಕೀಯ ಅಧಿಕಾರ ಅನ್ನುವಂಥದ್ದು ಕೈಗೆ ಸಿಕ್ಕರೆ ಅದೇನಾಗ್ತದೆ, ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ದರೆ ತರೋದಕ್ಕೆ ಆಗೋದಿಲ್ಲ. ದಲಿತರಿಗೆ ರಾಜಕೀಯವಾದ ಅಧಿಕಾರ ಎಷ್ಟು ಸಿಕ್ಕಿದೆ? ಇದು ನಾವು ಕೇಳಬೇಕಾದಂಥ ಪ್ರಶ್ನೆ. ದಲಿತರು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಸದಸ್ಯರಾಗಿದ್ದಾರೆಯೇ ವಿನಃ ಅತ್ಯುನ್ನತ ಸ್ಥಾನದಲ್ಲಿ ಇದ್ಕೊಂಡು ಬಿಟ್ಟು ನಿರ್ವಹಿಸಬಲ್ಲಂತಹ ಸಾಮರ್ಥ್ಯ ಈವರೆಗೂ ಯಾರಿಗೆ ಸಿಕ್ಕಿಲ್ಲ. ಸಿಕ್ಕಾಕ್ಷಣವೇ ದಲಿತರ ಜೀವನವೆಲ್ಲ ಬದಲಾವಣೆಗೆ ಒಳಗಾಗ್ಬಿಡ್ತದೆ ಅನ್ನುವ ಭ್ರಮೆಯೂ ಕೂಡ ನನಗಿಲ್ಲ. ಆದರೆ ದಲಿತರ ಹಿತರಕ್ಷಣೆಗೆ ಸಂಬಂಧಪಟ್ಟಂಥ ಆಲೋಚನೆಗಳನ್ನು ಇದ್ದಂಥವರು ಅತ್ಯುನ್ನತ ಅಧಿಕಾರದಲ್ಲಿ ಇದ್ದದ್ದೇ ಆದರೆ ಸಾಮಾನ್ಯ ಮಟ್ಟದ ಜನರಿಗೆ ಉಪಯುಕ್ತವಾಗಬಲ್ಲಂತಹ ಕಾರ್ಯಕ್ರಮಗಳನ್ನು ರೂಪಿಸಬಲ್ಲರು ಅನ್ನುವಂತಹ ಆಶಾಭಾವನೆಯನ್ನು ಇಟ್ಕೊಳ್ಬಹುದು ಅಷ್ಟೇ. ಆದರೆ ಒಂದು ಸಾಹಿತ್ಯ ಚಳವಳಿಯಲ್ಲಿ, ಈ ದಲಿತ ಬಂಡಾಯ ಸಾಹಿತ್ಯ ಚಳವಳಿಯಲ್ಲಿ ಶಿಷ್ಟ ಸಾಹಿತ್ಯದ ಪರಂಪರೆಗೆ ವಿರುದ್ಧವಾಗಿ ಒಂದು ಧ್ವನಿಯಾಗಿ ಬಂದಂಥದ್ದು ನಮ್ಮ ದಲಿತ ಬಂಡಾಯ ಅಂತ ಹೇಳೋದು ಒಂದು. ಇದು ಅಂದರೆ ಒಂದು ಸಮುದಾಯದ ಒಂದು ಇದಕ್ಕಾಗಿ, ಅಂದರೆ ಸಾಹಿತ್ಯ ಪರಿಷತ್ತನ್ನು ಇಡೀ ನೆಲಗಟ್ಟಿನಲ್ಲಿ ವಿರೋಧ ಮಾಡಿಕೊಂಡು ಬಂದಂಥವರು ಅವರೇ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗುವಂಥ ಒಂದು ಮಟ್ಟ ಕೂಡ ಬಂದೋಯ್ತು ಸಾಹಿತ್ಯದಲ್ಲಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಯಾವಾಗಲೂ ಹೀಗೆ ಇರುತ್ತೆ. ಒಂದು ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿ ಆ ವ್ಯವಸ್ಥೆಯನ್ನು ಬಗ್ಬಡ್ದು ಅದೇ ವ್ಯವಸ್ಥೆಯಲ್ಲಿ ಹೋಗಿ ಕೂತ್ಕೊಳ್ಳುವಂತಹದ್ದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಸರ್ವಾಧಿಕಾರತ್ವದ ಇನ್ನೊಂದು ಮುಖ ಅಂತ ಯಾವಾಗದು ಕರೆಸ್ಕೊಳ್ತದೆ ಅಂತಂದರೆ ಆ ಕುರ್ಚಿಯ ಮೇಲೆ ಅವರು ಕುಂತಾಗ ವರ್ತಿಸುವ ರೀತಿಯ ಮೇಲೆ ಅದು ಅವಲಂಬನೆ ಆಗಿರುತ್ತದೆ. ಹಿಂದೆ ಇದ್ದ ಸರ್ವಾಧಿಕಾರಿಯೇ ಈಗ ಹೊಸದಾಗಿ ಹೋಗಿ ಕುಂತ ವ್ಯಕ್ತಿಯೂ ಕೂಡ ಅದೇ ಮನೋಭಾವನೆಯನ್ನು, ಅದೇ ಧೋರಣೆಯನ್ನು ತೋರಿದ್ದೇ ಆದರೆ ಮೊದಲಿದ್ದ ಸರ್ವಾಧಿಕಾರಿಗೂ ಈ ಸರ್ವಾಧಿಕಾರಿಗೂ ಯಾವುದೇ ವ್ಯತ್ಯಾಸಗಳು ಇರೋದಿಲ್ಲ. ಹೀಗಾಗಿ ನಾನು ಅಂದ್ಕೊಳ್ಳೋದು, ಯಾವುದೇ ಚಳುವಳಿಯ ನಾಯಕರಿರಲಿ, ಅವರು ಸಾಮಾಜಿಕ ಬದಲಾವಣೆಯನ್ನು ಬೇಕು ಅಂತ ಹೇಳಿಬಿಟ್ಟು ಬಯಸುವಂಥವ್ರು. ಇಂಥ ಹುದ್ದೆಗಳಲ್ಲಿ ಕೂತ್ಕೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ. ಕೂತ್ಕೊಂಡ ಮೇಲೆ ಅವರು ಯಾವ ರೀತಿ ವರ್ತಿಸ್ತಾರೆ ಮತ್ತು ಅವರು ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ, ಬದಲಾವಣೆಯ ಜೀವಶಕ್ತಿ ಎಲ್ಲಿದೆ ಅಂತ ಅನ್ನೋದನ್ನು ಎಷ್ಟರ ಮಟ್ಟಿಗೆ ಅವರು ಹಿಡಿಯುತ್ತಾರೆ, ಅದನ್ನು ನಾನು ನೋಡೋದಕ್ಕೆ ಬಯಸ್ತೇನೆ.
ಸುಮ್ಮನೆ ಅಲಂಕಾರಕ್ಕೋಸ್ಕರವಾಗಿ ಕೂತ್ಕೊಂಡು ಬಿಟ್ಟು ಎದ್ದು ಹೋಗೋ ಹಾಗಿದ್ರೆ ಅವರಲ್ಲಿ ಇದ್ರೂ ಅಷ್ಟೇ ಇರದಿದ್ರೂ ಅಷ್ಟೇ, ಏನು ವ್ಯತ್ಯಾಸಗಳು ಆಗೋದಿಲ್ಲ. ಈ ಕಾರಣದಿಂದಾಗಿ ದಲಿತ ಬಂಡಾಯದ ನಾಯಕರು ಹೋಗಿ ಸಿಂಹಾಸನವನ್ನು ಏರಿದ್ದಾರೆ ಅಂತಂದರೆ ಅವರು ಏರಿ ಒಳ್ಳೆಯ ಕೆಲಸ ಮಾಡಿದ್ದಾರೆಯೋ ಅಥವಾ ಕೇವಲ ಉತ್ಸವ ಮೂರ್ತಿಯಾಗಿ ಕೂತ್ಕೊಂಡು ಎದ್ದು ಬರ್ತಾ ಇದ್ದಾರೆಯೋ ಅದು ಜಿಜ್ಞಾಸೆಗೆ ಒಳಗು ಮಾಡಬೇಕಾದಂಥ ವಿಷಯವಾಗ್ತದೆ ಅಂತ. ಆದರೆ ಈಗ ಈಗ ದಲಿತ ಮತ್ತು ಬಂಡಾಯ ಈ ಪಂಥಗಳು ಎಲ್ಲಿಗೋದು ಈಗ ನೀವೇ ಹೇಳಬೇಕು ಉತ್ತರ. ಯಾಕೆ ಅಂತಂದರೆ ನೀವು ಬಂಡಾಯದ ಒಟ್ಟಿಗೆ ಇದ್ಕೊಂಡು ಬಿಟ್ಟು ಕೆಲಸ ಮಾಡಿದಂಥವ್ರು ಇಲ್ಲಿ ಎಲ್ಲಿ ಹೋದವು ಅಂತಂದರೆ ಈಗ ಹಗಲು ಹೊತ್ತಿನಲ್ಲೇ ನಾವು ಅವುಗಳನ್ನು ದೀಪ ಹಚ್ಚಿ ಹುಡುಕುವಂಥ ಸ್ಥಿತಿ ಇದೆ. ನೀವು ಇದ್ದೀರಿ, ನಾನು ಇದ್ದೇನೆ, ಸಂಘಟನೆ ಇಲ್ಲ ಅಷ್ಟೆ. ಯಾಕೆ ಅಂತಂದರೆ ಸಂಘಟನೆಯಲ್ಲಿ ಸಾಮೂಹಿಕ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿಗಳು ಪ್ರಧಾನವಾದಾಗ ಸಂಘಟನೆಗಳು ಮೂಲೆಗುಂಪಾಗ್ತವೆ, ಮಣ್ಣಾಗ್ತವೆ. ಇಲ್ಲಿಯೂ ಕೂಡ ಆದದ್ದು ಅದೇ. ದಲಿತ ಬಂಡಾಯ ಸಂಘಟನೆಯಲ್ಲಿ ಕೂಡ ನಾಯಕತ್ವದ ಮತ್ತು ಸ್ವಪ್ರತಿಷ್ಠೆಯ ಚಾರಿತ್ರಿಕವಾಗಿ ತಮ್ಮನ್ನು ತಾವು ದಾಖಲುಗೊಳಿಸಿಕೊಳ್ಳುವ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟುಬಿಟ್ಟು ಸಮುದಾಯವನ್ನು ಹಿಂದಕ್ಕೆ ದೂಡಿದರ ಪರಿಣಾಮವೂ ಏನಾಗಿದೆ, ಚಳುವಳಿ ಸಂಪೂರ್ಣವಾಗಿ ಸ್ಥಗಿತಗೊಳ್ಳೋದಕ್ಕೆ ಕಾರಣ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಆದರೆ ಇದು ಹೋಗ್ತಾ ಇರುವಂಥ ದಿಕ್ಕನ್ನು ನೋಡಿದರೆ ಈಗ ಅಧಿಕಾರಶಾಹಿ ಯಾವ ಸಂಘಟನೆ, ಯಾವ ಪಂಥ, ಯಾವ ಚಳವಳಿ ಇತ್ತು ಅದನ್ನು ಒಂದು ರೀತಿ ಗೌಣ ಮಾಡಿ ಅದಕ್ಕೆ ಪರ್ಯಾಯವಾಗಿ ಬೇರೆ ಬೇರೆ ರೀತಿಯ ಇದೆಲ್ಲ ಆಮಿಷ ಆಸೆ ಎಲ್ಲ ತೋರಿ ಎಲ್ಲ ಇದು ಮಾಡಿ. ಬಟ್ ಈಗ ಮುಂದಿನ ಹಂತದಲ್ಲಿ ಈ ಚಳವಳಿಯ ಮಾನಸಿಕವಾದ ಇದು ಹೇಗಿರ್ಬೋದು? ಇಲ್ಲ, ನಿಮಗೆ ನನಗೆ ಬಹಳ ಕಾಡಿದಂಥ ಒಂದು ಪ್ರಶ್ನೆಯನ್ನು ನಿಮ್ಮ ಹತ್ರ ಹೇಳೋದಕ್ಕೆ ಬಯಸ್ತೇನೆ. ಈ ಮೊದಲ ತಲೆಮಾರಿನ ದಲಿತರು ಏನು ಮಾಡ್ತಾ ಇದ್ರು ಅಂತಂದರೆ, ನಮ್ಮನ್ನು ದಲಿತೇತರರು ಶೋಷಣೆ ಮಾಡಿದ್ದಾರೆ ಅಂಥೇಳಿ, ಹೀಗಾಗಿ ನಾವು ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಅಂದ್ಕೊಂಡ್ಬಿಟ್ಟು ಮೊದಲ ತಲೆಮಾರಿನ ದಲಿತರು ದಲಿತೇತರರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಬರೆದರು ಮತ್ತು ಸಾಮಾಜಿಕವಾದ ಚಳವಳಿಯನ್ನು ರೂಪಿಸಿದ್ರು. ಈಗ ಒಂದು ಹೊಸ ತಲೆಮಾರು ಬಂದಿದೆ. ಈ ಹೊಸ ತಲೆಮಾರು ಏನು ಹೇಳ್ತದೆ ಅಂತಂದರೆ, ಅವರು ದಲಿತೇತರರಿಗಿಂತ ಹೆಚ್ಚಾಗಿ ದಲಿತರನ್ನೇ ದೂರ್ತಾರೆ. ನೀವು ಮೊದಲ ತಲೆಮಾರಿನ ದಲಿತರು ಅಂಬೇಡ್ಕರ್ನನ್ನು ನೀವು ಸರಿಯಾಗಿ ಅರ್ಥೈಸಿಕೊಳ್ಳಲಿಲ್ಲ. ನೀವು ಓದಿದ್ರಿ ನಿಜ, ಆದರೆ ಅರ್ಥ ಸರಿಯಾಗಿ ಮಾಡಿಕೊಳ್ಳಲಿಲ್ಲ. ನೀವು ಅಂಬೇಡ್ಕರ್ಗಿಂತಲೂ ಹೆಚ್ಚಾಗಿ ಕಾರ್ಲ್ ಮಾರ್ಕ್ಸ್ಗೆ ಹೆಚ್ಚು ಮಹತ್ವವನ್ನು ಕೊಟ್ರಿ, ಲೋಹಿಯಾವಾದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ರಿ. ಈ ಕಾರಣದಿಂದಾಗಿ ಚಳುವಳಿಯನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ನಿಮ್ಮಿಂದ ಸಾಧ್ಯ ಆಗಲಿಲ್ಲ. ನೀವು ದಲಿತರಲ್ಲಿ ಬಡತನ ಇದೆ ಅಂತ ಹೇಳಿದ್ರಿ, ಆದರೆ ಬಡತನವನ್ನು ನೀವು ಯಾವ ರೀತಿಯಲ್ಲಿ ತೋರಿಸ್ರಿ ಅಂದರೆ ಬಣ್ಣದ ಚಿತ್ರದಲ್ಲಿ ಅವ್ರನ್ನ ತೋರಿಸಿದ್ರಿ. ಅವ್ರನ್ನ ಬಣ್ಣದ ಭಿಕ್ಷುಕರ ಥರ ತೋರಿಸ್ತೀರಿ. ದಲಿತರ ಗೋಳು ಅಂತ ಬದುಕು ಅಂತಂದರೆ ಅದು ಗೋಳಿನ ಮೂಟೆ ಅಂತ ಅಂದ್ಕೊಂಡು ವಿವರಿಸಿಬಿಟ್ರಿ. ಆದರೆ ವಾಸ್ತವದ ನೆಲೆಯಲ್ಲಿ ನೀವು ದಲಿತ ಸಾಹಿತ್ಯವನ್ನು ಪರಿಚಯ ಮಾಡಿಕೊಡಲಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಈ ಸ್ವರೂಪದ ಆಲೋಚನಾ ಕ್ರಮವನ್ನು ಇಟ್ಟುಕೊಂಡು ಬರ್ತಾ ಇರುವಂಥ ಈ ಒಂದು ಹೊಸ ತಲೆಮಾರು ಇದೆ ಅಲ್ವಾ, ನಿಜವಾಗ್ಲೂ ನನಗೆ ವೈಯಕ್ತಿಕವಾಗಿ ಖುಷಿ ಅನಿಸುತ್ತೆ. ಅವ್ರು ನನಗೆ ಟೀಕೆ ಮಾಡ್ತಾರಲ್ವ ಅಂತ ಅನ್ನೋದು ಮುಖ್ಯ ಆಗಲ್ಲ. ಅವರಲ್ಲಿ ಹೊಸ ಆಲೋಚನಾ ಕ್ರಮ ಇದೆ ಅಲ್ವಾ, ಹೊಸ ಶಕ್ತಿ ಇದೆ ಅಲ್ವಾ, ಅದು ನನಗೆ ಹೆಚ್ಚು ಖುಷಿ ಆಗುತ್ತೆ ಮತ್ತು ಇಷ್ಟ ಆಗುತ್ತೆ. ಇಂಥವ್ರಿದ್ದರೆ ಚಳುವಳಿಯನ್ನು ಮುನ್ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಹೊಸ ತಲೆಮಾರು ಇದೇನು ಮಾಡ್ತಾ ಇದೆ, ಏಕಕಾಲಕ್ಕೆ ಎರಡು ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಾವು ದಲಿತರು ಏನು ಮಾಡಿದ್ವಿ ಅಂತಂದರೆ, ಮೊದಲ ತಲೆಮಾರಿನ ದಲಿತರು ಸಂಘಟನೆಯನ್ನು, ಸಾಂಸ್ಕೃತಿಕ ಸಂಘಟನೆಯ ಜೊತೆಗೆ ಸಾಹಿತ್ಯ ಸಂಘಟನೆಯನ್ನು ರೂಪಿಸಿಕೊಂಡ್ಬಿಟ್ಟು ಸಾಮಾಜಿಕ ಎಚ್ಚರಕ್ಕೋಸ್ಕರವಾಗಿ ಕೆಲಸವನ್ನು ಮಾಡಿದ್ದಿತ್ತು. ಆದರೆ ಈ ತಲೆಮಾರು ಏನು ಹೇಳ್ತದೆ ಅಂತಂದರೆ, ನೀವು ಸಾಮಾಜಿಕ ಎಚ್ಚರವನ್ನು ಮಾಡಿದರೆ ಸಾಲದು, ಕೈಯಲ್ಲಿ ಅಧಿಕಾರವಿಲ್ಲದೆ ಏನು ಮಾಡಲಿಕ್ಕೆ ಸಾಮಾಜಿಕ ಬದಲಾವಣೆಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ನೀವು ಎಲ್ಲಿಯವರೆಗೆ ನಮಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಅಂದ್ಕೊಂಡ್ಬಿಟ್ಟು ಕೈ ಒಡ್ಡಿ ಬೇಡ್ತೀರಿಯೋ, ಆವಾಗ ಕೈ ಒಡ್ಡ ಮೇಲೆ ಕೊಡುವವರು ಬಹಳ ಜನ ಬರ್ತಾರೆ. ಅದು ಕೊಡುವಂತಹ ರೀತಿ ಕೆಲಸಕ್ಕೆ ಬರೋದಿಲ್ಲ. ಹೀಗಾಗಿ ನಮ್ಮದು ಬೇಡುವ ಕೈ ಆಗಬಾರದು, ಕೊಡುವ ಕೈ ಆಗಬೇಕು ಅಂತನ್ನುವಂಥ ಆಲೋಚನೆಯನ್ನು ಅವರು ಮುಂದಿಡ್ತಾ ಇದ್ದಾರೆ.
ಈ ಕಾರಣದ ಹಿನ್ನೆಲೆಯಲ್ಲಿ ಅವರು ರಾಜಕೀಯ ಪಕ್ಷದ ಕಡೆಗೆ ಅಷ್ಟೇ ಒಲವನ್ನು ತೋರಿಸ್ತಾರೆ. ಮೊದಲನೇ ತಲೆಮಾರಿನ ದಲಿತರಲ್ಲಿ ಎಂಥದ್ದಿತ್ತು ಅಂತಂದರೆ, ರಾಜಕೀಯ ಪಕ್ಷಕ್ಕೆ ಹೋಗಬೇಕೋ ಹೋಗಬಾರ್ದೋ ಗೊಂದಲ ಅದು. ಹಾಂ, ನಾವು ರಾಜಕೀಯದ ಇದ್ರಗಡೆ ಸೇರ್ಕೊಂಡು ಬಿಟ್ರೆ ನಮ್ಮ ಶೈಕ್ಷಣಿಕ ಸ್ಥಿತಿ ಏನು, ಹೀಗೆ ನಾವು ಆಲೋಚನೆ ಮಾಡ್ತಾ ಇದ್ವಿ. ಆದರೆ ಇವತ್ತು ಅವರು ಎಷ್ಟರ ಮಟ್ಟಿಗೆ ನಿಖರವಾಗಿದ್ದಾರೆ ಅಂತಂದರೆ, ನಮಗೆ ರಾಜಕೀಯವು ಕೂಡ ತೀರಾ ಅಗತ್ಯ. ರಾಜಕೀಯದ ಅಧಿಕಾರ ನಮ್ಮ ಕೈಯಲ್ಲಿ ಸಿಕ್ಕರೆ ಮಾತ್ರ ಈ ಸಮಾಜವನ್ನು ಬದಲಾವಣೆ ಮಾಡುವುದಕ್ಕೆ ಸಾಧ್ಯವಿದೆಯೇ ವಿನಃ ಇಲ್ಲ ಅಂದರೆ ಸಾಧ್ಯ ಇಲ್ಲ ಅನ್ನುವಂತಹ ಸ್ಪಷ್ಟವಾದ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಈ ವೈಚಾರಿಕ ಬದಲಾವಣೆ ಇದೆಯಲ್ವ, ಇದು ಚಳವಳಿಯನ್ನು ಮುನ್ನಡೆಸುವ ನಿಜವಾದ ಹಾದಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಈ ದಲಿತ ಮತ್ತು ಬಂಡಾಯ ಈ ಚಳವಳಿಯ ಸಾಹಿತ್ಯವನ್ನು ವಿಮರ್ಶಕರು ಅಷ್ಟು ಗಂಭೀರವಾಗಿ ಪರಿಗಣಿಸಲಿಲ್ಲ. ಅಂದರೆ ಕೆಲವು ಮಟ್ಟಿಗೆ, ಅಂದರೆ ನವ್ಯ, ನವೋದಯ, ಪ್ರಗತಿಶೀಲ ಇದನ್ನು ನೋಡಿದಷ್ಟು, ಅದಕ್ಕೆ ಕೊಟ್ಟಷ್ಟು ಮಹತ್ವವನ್ನು ಇದು ಕೊಡಲಿಲ್ಲ. ಅಂದರೆ ಇದು ಕಾರಣ ಏನು? ಇಲ್ಲ, ನೀವು ಹೇಳೋದು ಬಹಳ ಅರ್ಥಪೂರ್ಣವಾಗಿದೆ. ನವೋದಯದ ಸಾಹಿತ್ಯ ವಿಮರ್ಶೆ, ನವ್ಯದ ಸಾಹಿತ್ಯ ವಿಮರ್ಶೆ ಇವುಗಳಿಗೆ ಯಾವ ಪ್ರಮಾಣದಲ್ಲಿ ಆದ್ಯತೆ ಸಿಕ್ತೋ ಆ ಪ್ರಮಾಣದಲ್ಲಿ ಇಲ್ಲಿ ಸಿಕ್ಕಲಿಲ್ಲ ಅಂತ ಅನ್ನೋದು ನಿಜ. ಆದರೆ ಚಳುವಳಿಯ ಒಳಗಡೆಯೇ ವಿಮರ್ಶಕರು ಹುಟ್ಟಿಕೊಳ್ಳುವವರೆಗೆ ಆದ್ಯತೆ ಸಿಗಲಿಲ್ಲ. ಯಾವಾಗ ಚಳುವಳಿಯ ಒಳಗಡೆಯೇ ವಿಮರ್ಶಕರು ಹುಟ್ಟಿಕೊಂಡ್ರು, ಅವರು ಜಗದ್ಗುರುಗಳ ಥರ ವರ್ಸೋದಕ್ಕೆ ಶುರು ಮಾಡಿದ್ರು. ಸಾಹಿತ್ಯ ಅಂದರೆ ಹೀಗೆ ಇರಬೇಕು, ಕಾವ್ಯ ಅಂದರೆ ಹೀಗೆ ಇರಬೇಕು, ಚೌಕಟ್ಟು ಹಾಕಿಬಿಟ್ರು, ಮಾನದಂಡ ಸ್ಕೇಲ್. ಯಾವಾಗ ಈ ಅತಿಯಾದ ಬಂಧನ ಆರಂಭವಾಗುತ್ತೋ, ನಾವು ಸಾಹಿತ್ಯದಲ್ಲಿ ನಮ್ಮದೇ ಆದಂತಹ ಒಂದು ತಾತ್ವಿಕತೆಯನ್ನು ಕಟ್ಟಿದ್ದೇವೆ ಅನ್ನುವ ಅಹಂ ಬರುತ್ತೋ, ಅಲ್ಲಿಗೆ ಅದರ ಸಮಾಧಿ ಅಂತ್ಯ ಆಯಿತು ಅಂತ ಅರ್ಥ. ಒಂದು ತಾತ್ವಿಕತೆಯನ್ನು ನಾವು ರೂಪಿಸಿಕೊಂಡಿದ್ದೇವೆ ಅನ್ನೋದೇ ಒಂದು ವಿಶ್ರಾಂತಿಯ ಗುಣ ಅದು. ಹೀಗಾಗಿ ಒಂದು ಕ್ರಿಯಾಶೀಲತೆಯ ಗುಣ ಅಂತಂದರೆ ಅತೃಪ್ತಿ. ಆ ಅತೃಪ್ತಿ ಎಲ್ಲಿಯವರೆಗೆ ಮನುಷ್ಯನಲ್ಲಿ ಇರ್ತದೆಯೋ ಅಲ್ಲಿಯವರೆಗೆ ಆತ ಮುಂದುವರಿತಾ ಹೋಗ್ತಾನೆ. ಹೀಗಾಗಿ ದಲಿತ ಬಂಡಾಯದ ಸಂದರ್ಭದಲ್ಲಿ ಚಳುವಳಿಯ ಒಳಗಡೆಯೇ ಹುಟ್ಟಿಕೊಂಡಂಥ ವಿಮರ್ಶಕರು ಸರಿಯಾದ ದಿಕ್ಕಿನೆಡೆಗೆ ಚಳುವಳಿಯನ್ನು ತೆಗೆದುಕೊಂಡು ಹೋಗಲಿಲ್ಲ ಅಂತ ಅನಿಸುತ್ತೆ. ನವ್ಯದ ವಿಮರ್ಶಕರು ದಲಿತ ಬಂಡಾಯದ ಸಾಹಿತ್ಯದ ವಿಮರ್ಶೆಯನ್ನು ಮಾಡುವಾಗ ಎಲ್ಲರೂ ಬೈದರು. ನವ್ಯದ ವಿಮರ್ಶೆಯ ಮಾನದಂಡಗಳನ್ನು ತಗೊಂಡು ಬಂದುಬಿಟ್ಟು ಇವರು ದಲಿತ ಬಂಡಾಯದ ಸಾಹಿತ್ಯವನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ, ನಮಗೆ ನಮ್ಮವೇ ಆದಂಥ ವಿಮರ್ಶೆಯ ಮಾನದಂಡಗಳು ಬೇಕು ಅಂತ ಅಂದ್ಕೊಂಡ್ಬಿಟ್ಟು ಪ್ರತಿಪಾದನೆ ಮಾಡಿದ್ರು. ಅದು ನಿಜವಾಗಿಯೂ ಒಳ್ಳೆಯ ವಿಚಾರವೇ. ಆದರೆ ಈ ಒಳ್ಳೆಯ ವಿಚಾರವನ್ನು ಮುಂದುವರಿಸಿಕೊಂಡು ಹೋಗುವ ರೀತಿಯಲ್ಲಿ ವ್ಯತ್ಯಾಸಗಳಾದವು. ಆದರೆ ನಾನು ಹೇಳಿದ್ನಲ್ವ, ಇನ್ನೊಂದು ತಲೆಮಾರು ಬಂದಿದೆ, ಹೊಸ ತಲೆಮಾರು ಅಂತ. ಆ ಹೊಸ ತಲೆಮಾರು ಹೇಳುವಂಥದ್ದು ಏನು ಅಂತಂದರೆ, ದಲಿತ ಸಾಹಿತ್ಯದ ವಿಮರ್ಶೆಗೆ ದಲಿತ ವಿಮರ್ಶಕರೇ ಬೇಕು ಅನ್ನುವಂಥ ವಾದವನ್ನು ಮುಂದಿಡುತ್ತದೆ. ಅವರು ಹೇಳುವಂತಹ ವಿಚಾರ ಏನು ಅಂತಂದರೆ, ದಲಿತೇತರ ವಿಮರ್ಶಕರು ಈವರೆಗೆ ದಲಿತ ಸಾಹಿತ್ಯವನ್ನು ವಿಮರ್ಶೆಯೇ ಮಾಡಿಲ್ಲ. ಅವರು ಮೇಲ್ನೋಟ, ಮೇಲಿಂದ ಮೇಲೆ ಮಾತ್ರ ಹೇಳಿ, ಒಂದು ದಲಿತ ಸಾಹಿತ್ಯದ ಕೃತಿಯನ್ನು ಅವರು ಹೊಗಳುವ ಕೆಲಸವನ್ನು ಮಾಡ್ತಾರೆ, ಇಲ್ಲ ಸಂಪೂರ್ಣವಾಗಿ ತೆಗಳುವ ಕೆಲಸವನ್ನು ಮಾಡ್ತಾರೆ. ವಸ್ತುನಿಷ್ಠವಾದ ವಿಮರ್ಶೆಯನ್ನು ಮಾಡೋದಿಲ್ಲ. ಇನ್ನೂ ಮುಂದುವರೆದು ಹೇಳುವಂತಹ ಮಾತೇನು ಅಂದರೆ, ಇವರು ಬಹಳ ಅಂದರೆ ಒಂದು ಪುಸ್ತಕದ ಜೊತೆಗೆ ಇನ್ನೊಂದು ಪುಸ್ತಕವನ್ನು ಇಟ್ಟು ತೌಲ್ನಿಕವಾದಂತಹ ಅಧ್ಯಯನವನ್ನು ಮಾಡ್ತಾರೆಯೇ ವಿನ ವಿಮರ್ಶೆಯನ್ನು ಇವರಿಂದ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಅದು ಬಹುಶಃ ಒಪ್ಪಿಕೊಳ್ಳಬೇಕಾದ ಮಾತೇನು ಅಂತ ಅನಿಸುತ್ತೆ ನನಗೆ. ಈಗ ಅನೇಕರು ಈ ದಲಿತ ಬಂಡಾಯ ಪರಂಪರೆಯಲ್ಲಿ ಬಂದ ಅನೇಕರು ಒಳ್ಳೊಳ್ಳೆಯ ಕಾವ್ಯ, ಕಥೆ, ಕಾದಂಬರಿ ಎಲ್ಲ ಕೊಟ್ಟರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರೆಲ್ಲರೂ ಕೂಡ ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರೆ. ಈಗ ನೀವು ಉದಾಹರಣೆಗೆ ಸಿದ್ಲಿಂಗಯ್ಯನ ತಗೊಳ್ಳಿ, ಅಥವಾ ನಮ್ಮ ದೇವನೂರು ಮಹಾದೇವ ತಗೊಳ್ಳಿ. ಅಂದರೆ ಇಂಥವರು, ನಿಮ್ಮ ಗೋವಿಂದಯ್ಯ, ನೀವು ಒಂದು ಕೆಲವರು ಅಂದರೆ ಪ್ರಾಧ್ಯಾಪಕ ವೃತ್ತಿಯಲ್ಲೂ ನಿರಂತರ ಬರ್ಕೊಂಡಿದ್ದೀರಿ. ಆದರೆ ಒಳ್ಳೊಳ್ಳೆಯ ಕೃತಿಗಳನ್ನು ಕೊಟ್ಟವರು ಕೂಡ ಒಂಥರ ಮೌನ, ದಿವ್ಯ ಮೌನ. ಈಗ ಬರಗೂರಾಗಿರ್ಬೋದು, ಎಲ್ಲ ಬೇರೆ ಬೇರೆ ಸ್ತರದಲ್ಲಿ ಹೇಳುವಂಥದ್ದು. ಅಂದರೆ ಇದು ಯಾಕೆ ಈ ರೀತಿ, ಯಾಕೆ, ಏನು ಕಾರಣ ಇರ್ಬೋದು ನಿಮ್ಮ ದೃಷ್ಟಿಯಲ್ಲಿ? ನಾನು ಅಂದ್ಕೊಳ್ಳೋದು, ಚಳುವಳಿಯನ್ನು ಕಟ್ಟಿ ನಡೆಸಿದ ಮೇಲೆ, ಅಧಿಕಾರಕ್ಕೆ ತೀರ್ಕೊಂಡ ಮೇಲೆ ಸಂತೃಪ್ತಿಯ ಲಕ್ಷಣ ಅಥವಾ ಮನೋಭಾವ ಅವರಲ್ಲಿ ಕಾಣಿಸಿಕೊಂಡಿದ್ದರಿಂದ ಬಹುಶಃ
ಸಾಹಿತ್ಯದ ಜೊತೆಗೆ ತೊಡಗಿಸಿಕೊಳ್ಳುವಂಥದ್ದು ಗೌಣವಾಯಿತೇನೋ ಅಂತ ನನಗನ್ಸುತ್ತೆ. ಆದರೆ ಈ ನಮ್ಮ ಇಡೀ ಸಾಹಿತ್ಯ ಚಳವಳಿ ಈ ನೋಡಿದ್ರೆ ಇಷ್ಟೊಳಗೆ ಆದದ್ದು ಆಗಿದ್ದು ಎಲ್ಲ ಬಂದಾಗ ಈ ಆತ್ಮಚರಿತ್ರೆ ಅಂತೇಳಿ ಯಾರೂ ಕೂಡ ಬರ್ಕೊಳ್ಳಿ ಸ್ವಲ್ಪ ಹಿಂದೇಟು ಹಾಕ್ತಾರೆ. ಆದರೆ ನೀವು ಮಾತ್ರ ಗೌರ್ಮೆಂಟ್ ಬ್ರಾಹ್ಮಣ ಅಂತ ಹೇಳುವ ಆತ್ಮಚರಿತ್ರೆಯನ್ನು ಬರ್ಕೊಂಡ್ರಿ ಅಂದರೆ ನಿಮ್ಗೆ ಅನಿವಾರ್ಯತೆ ಐತೆ ಇದು ಬರ್ಕೊಳ್ಳುವಂಥದ್ದು. ಇದ್ರ ಉದ್ದೇಶ ಏನು ನಿಮ್ಗೆ? ಇಲ್ಲ, ಈ ಪ್ರಶ್ನೆಯನ್ನು ನನ್ನಷ್ಟಕ್ಕೆ ನಾನೇ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದೇನೆ. ಕೆಲವರೆಲ್ಲ ಹೇಳಿದ್ದುಂಟು. ಏನು ಹೇಳಿದ್ದುಂಟು ಅಂತಂದರೆ, ಅಯ್ಯೋ ಮಾಲ್ಗತ್ತಿ ತನ್ನ ಆತ್ಮಕಥೆಯನ್ನು ಬರೆದು ಮಾರ್ಕೊಂಡು ತಿನ್ನುವಷ್ಟರ ಮಟ್ಟಿಗೆ ಬಂದುಬಿಟ್ಟಿದ್ದಾನ ಈಗ ಅಂದ್ಕೊಂಡು ಕೆಲವರು ಸ್ನೇಹಿತರು ಲೇವಡಿ ಮಾಡಿದ್ದಿದೆ. ಆದರೆ ನನಗೆ ಆತ್ಮಕಥೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಕೇವಲ 38 ವರ್ಷ, 36 ಈ ಆಸ್ಪಾಸ್ನಲ್ಲಿ ಇದ್ದಂಥ ವಯಸ್ಸದು. ಆವಾಗ ಆತ್ಮಕಥೆಯನ್ನು ನಾನು ಬರೆದು ಮುಗಿಸಿದ್ದೆ ಹೆಚ್ಚು ಕಡಿಮೆ. ಕೊನೆಗೆ ಪ್ರಸ್ತಾವನೆ ಬರೆಯುವಂಥ ಸಂದರ್ಭದಲ್ಲಿ ನಾನು ಯಾಕೆ ಬರಿತಾ ಇದ್ದೇನೆ ಇದನ್ನು ಅನ್ನುವಂಥ ಪ್ರಶ್ನೆ ಬಂದಾಗ ನನ್ನಷ್ಟಕ್ಕೆ ನಾನೇ ಉತ್ತರ ಕೊಡೋದಕ್ಕೆ ಹೊರಟ್ರೆ ನನಗೆ ಎಂಥ ಪ್ರಶ್ನೆಗಳು ನಿಂತ್ಕೊಂಡ್ಬಿಟ್ಟು ಮುಂದ್ಗಡೆ ಅಂತಂದರೆ, ಈ ವಯಸ್ಸಿಗೆ ಆತ್ಮಕಥೆ ಬರೆಯುವ ಅಗತ್ಯ ನಿನಗೇನಿತ್ತೋ? ಕನ್ನಡಿಯ ಒಳಗಿನ ಬಿಂಬ ನನಗೆ ಪ್ರಶ್ನೆ ಮಾಡ್ತಾ ಇತ್ತು. ಹೌದಲ್ವಾ? ನನ್ನ ಕೂದಲು ಬೆಳ್ಳಗಾಗಿಲ್ಲ, ಬಾಯಲ್ಲಿ ಹಲ್ಲುಗಳು ಕೂಡ ಉದುರಿಲ್ಲ, ನನಗೆ ಈ ಅನುಭವ ಏನಿದೆ? ನಾಳೆ ಕೇಳಿದ್ರೆ ಏನು ಹೇಳ್ಬೋದು? ಆವಾಗ ನನಗನ್ಸಿದ್ದು, ಚಿಕ್ಕವರ ಅನುಭವಗಳೇ ಅಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಆತ್ಮಕಥೆ ಇದೆ. ಆ ಆತ್ಮಕಥೆಯ ಅನುಭವಗಳನ್ನು ನೀವು ನೋಡಿದ್ರೆ, ಅವು ಓದಿದ್ರೆ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತವೆ. ಕತೆ ಕಾದಂಬರಿಗಳು ಪರಿಣಾಮವನ್ನು ಉಂಟು ಮಾಡುವುದಕ್ಕಿಂತ ಹೆಚ್ಚು ಪರಿಣಾಮ ಆತ್ಮಕಥೆಗಳು ಉಂಟು ಮಾಡುತ್ತವೆ. ಯಾಕೆ ಅಂತಂದರೆ, ನಮ್ಮ ಬದುಕಿನ ವಿಷಯವನ್ನು ನೇರವಾಗಿ ಹೇಳೋದ್ರಿಂದ ಓದುಗ ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸ್ತಾನೆ ಮತ್ತು ತನ್ನ ಬದುಕಿನ ಒಳಗಡೆ ಅದನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಕಥೆ ಕಾದಂಬರಿಗಳಿಗಿಂತ ಇವು ಹೆಚ್ಚು ಪರಿಣಾಮವನ್ನು ಉಂಟು ಮಾಡಬಲ್ಲವು. ಅದ್ರ ಜೊತೆಗೆ ನನಗೆ ಅರ್ಥವಾಗದ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಯಾವ ಚಳುವಳಿ, ಯಾವ ಪಂಥ, ಯಾವ ಒಂದು ಚಿಂತನೆಯಿಂದ ಬಂದವರು, ಈಗ ಒಂದು ಕಾಲದಲ್ಲಿ ಅಮೇರಿಕವನ್ನು ನಾವು ಯಾವತ್ತೂ ಒಪ್ಪಬಾರದು ಅಂತ ಹೇಳ್ತಾ ಇದ್ದವರು, ಜಾಗತೀಕರಣ, ಉದಾರೀಕರಣ ಇದನ್ನೆಲ್ಲ ನಾವು ಒಪ್ಪಬಾರದು ಅಂತ ಹೇಳ್ತಾ ಇದ್ದವರು, ಈಗ ಅದ್ರ ಬಗ್ಗೆ ಭಯವೇ ಬೇಡ ಅಂತ ಹೇಳೋ ಸಾಹಿತಿಗಳಿದ್ದಾರೆ. ಒಂದು ವರ್ಗವೇ ಇದೆ. ಸೊ ಇದಕ್ಕೆ ನಮ್ಮ ಈ ಚಳವಳಿ, ಈ ಪಂಥ ಯಾವ ರೀತಿ ಪ್ರತಿಕ್ರಿಯಿಸ್ತದೆ? ಇಲ್ಲ, ನಾನೇನು ಅಂದ್ಕೊಳ್ತೇನೆ, ಅದರ ಬಗ್ಗೆ ಭಯ ಬೇಡ ಅಂತ ಹೇಳೋದು ಸರಿಯಲ್ಲ. ನಾನು ಎಷ್ಟೋ ಬಾರಿ ಕೆಲವು ಸಲ ವೇದಿಕೆ ಮೇಲೆ ಹೇಳಿದ್ದುಂಟು. ಒಬ್ಬ ಜನಪದ ಮಹಿಳೆ ಗದ್ದೆ ಕೆಲಸಕ್ಕೆ ಹೋಗಿಬಿಟ್ಟು ತಂಬಾಕನ್ನು ತಿಂತ ಆಕೆ ಕುಡುಗೋಲನ್ನು ಹುಲ್ಲು ಕೊಯ್ತಾ ಕುಡುಗೋಲನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ತಂಬಾಕನ್ನು ಬಾಯಲ್ಲಿ ಹಾಕ್ಕೊಂಡು ತಿಂತಾ ಇದ್ಲು. ಬಿಸಿಲು ಹೆಚ್ಚಿರೋದ್ರಿಂದ ಆ ತಂಬಾಕನ್ನು ತಿನ್ನೋದ್ರಿಂದಾಗಿ ಬವಳಿ ಬಂದು ಬಿದ್ದುಕೊಂಡು ಬಿಟ್ಲು. ಆವಾಗ ಒಂದು ಹೆಬ್ಬಾವು ಬಂದು ನೇರವಾಗಿ ಆಕೆಯನ್ನು ನುಂಗುತ್ತಾ ಹೋಗ್ತಾ ಇರ್ತದೆ. ತಕ್ಷಣವೇ ಆಕೆಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಏನು ಮಾಡಬೇಕು ಅಂತ ಅನ್ನೋದು ಗೊತ್ತಾಗೋಲ್ಲ. ಆ ಕುಡುಗೋಲು ಬಿದ್ದಿತ್ತಲ್ವ, ಆ ಬಿದ್ದಂಥ ಕುಡುಗೋಲನ್ನು ತೊಗೊಂಡ್ಬಿಟ್ಟು ತಕ್ಷಣವೇ ಸೊಂಟಕ್ಕೆ ಸೇರಿಸ್ಕೊಂಡ್ಬಿಟ್ಲು. ಆ ಹಾವು ಆಕೆಯನ್ನು ಹೇಗೆ ನುಂಗ್ತಾ ಹೋಯ್ತು, ಆ ಹೆಬ್ಬಾವಿನ ಹೊಟ್ಟೆ ಹಾಗೆ ಹರಿತಾ ಹೋಯ್ತು, ಆಕೆ ಪಾರಾದ್ಲು. ಈ ಹೆಬ್ಬಾವು ಅನ್ನೋದು ಜಾಗತೀಕರಣ ಇದ್ದ ಹಾಗೆ. ಆಕೆ ಪ್ರಜ್ಞೆ ತಪ್ಪಿ ಬೀಳುವಂಥದ್ದಿದೆ ಅಲ್ವಾ, ಅರಿವಿಲ್ಲದೆ ನಮ್ಮ ಮನೆ ಹೊಕ್ಕಂಥ ರೀತಿ ಅದು ಜಾಗತೀಕರಣ, ಒಳಗೆ ಪ್ರವೇಶ ಮಾಡಿದ ರೀತಿ ಅದು. ರಾಜಕೀಯದವ್ರಿಗೆ ಎಷ್ಟು ಅರಿವಿತ್ತೋ ಬಿಡ್ತೋ ಅದು ಬೇರೆ ಮಾತು. ಆದರೆ ಸಾಮಾಜಿಕ ಜನವರ್ಗಕ್ಕೆ ಎಷ್ಟರ ಮಟ್ಟಿಗೆ ಅದರ ಬಗ್ಗೆ ಅರಿವಿತ್ತು ಅನ್ನುವಂಥ ಮಾತಿನ ಹಿನ್ನೆಲೆಯಲ್ಲಿ ಅದನ್ನು ನಾನು ಹೇಳ್ತಾ ಇರೋದು. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಆ ಹೆಬ್ಬಾವಿನ ಜೊತೆಗೆ ಇದ್ದು ಬದುಕೋದು ಅನಿವಾರ್ಯ ಅಂತನೂ ಹಾಗಿದ್ರೆ ಸಮಯ ಪ್ರಜ್ಞೆ ನಮಗಿರಬೇಕು. ಯಾವ ಸಂದರ್ಭದಲ್ಲಿ ಎಂತಹ ನಿರ್ಣಯವನ್ನು ತೆಗೆದುಕೊಂಡ್ರೆ ಅದು ನಮಗೆ ಪೂರಕವಾಗ್ತದೆ ಅನ್ನುವ ಎಚ್ಚರ ನಮಗಿರಬೇಕು. ಆ ಎಚ್ಚರ ಇದ್ದದ್ದೇ ಆದಲ್ಲಿ ನಾವು ಆ ಹೆಬ್ಬಾವಿನ ಜೊತೆಗೆ ಬದುಕೋದ್ರಲ್ಲಿ ಯಶಸ್ವಿ ಆಗ್ತೇವೆ. ಇಲ್ಲದೆ ಹೋದರೆ ಆ ಹೆಬ್ಬಾವು ನಮ್ಮನ್ನು ನುಂಗುತ್ತೆ. ಹಾಗಾದರೆ ಈಗ ನಂದು ಇನ್ನೊಂದು ಕುತೂಹಲದ ಪ್ರಶ್ನೆ, 81ರ ನಂತರ ಈ ನಾಡಿನ, ಈ ದೇಶದ ನದಿಗಳಲ್ಲಿ ಎಷ್ಟೋ ನೀರು ಹರಿದು ಹೋಯಿತು, ಎಷ್ಟೆಷ್ಟೋ ಏನೆಲ್ಲ ಘಟನೆಗಳಾಗಿ ಹೋದವು. ನೀವು 51 ಕೃತಿಗಳನ್ನ ಹೊರತಂದ್ರಿ.
ಮುದ್ದೆಬಿಹಾಳದಲ್ಲಿ ಮೂಕನಿಗೆ ಬಾಯಿ ಬಂದಾಗ ಅಂತೇಳಿ ಆ ಜನರ ಕೇರಿಯನ್ನು ನೋಡಿ ಇಷ್ಟೆಲ್ಲ ಆಕ್ರೋಶ ಇದು ಮಾತಾಡಿದ್ರಿ. ಈಗ ಮುದ್ದೆಬಿಹಾಳ ಹೇಗಿದೆ? ನನ್ನ ಮುದ್ದೆಬಿಹಾಳ ಅದು ಅಲ್ಲ ಅಂತ ಅನ್ಸುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ನಮ್ಗಿಂತಲೂ ಚಿಕ್ಕವರು ಡ್ರಗ್ಸ್ಗೆ ಬಲಿಯಾಗಿದ್ದಾರೆ. ಪಾನ್ ಪರಾಗ್ ಅಂಥವೆಲ್ಲ ತಿಂದು ಬಾಯಿಯನ್ನೆಲ್ಲ ಕ್ಯಾನ್ಸರ್ ಮಾಡ್ಕೊಂಡಿದ್ದಾರೆ. ಸಣ್ಣ ವಯಸ್ಸು. ನಾವು ಆ ಕೇರಿಯಿಂದ ಹೊರಗಡೆ ಬರಬೇಕಾಗಿದ್ರೆ ಚೆಂಡು ಪುಟದ ಹಾಗೆ ಪುಟಿತಾ ಇದ್ವಿ. ಆದರೆ ನಮ್ಗಿಂತ ಚಿಕ್ಕ ಮಕ್ಕಳು ಇರುವಂತಹ ಸ್ಥಿತಿಯನ್ನು ನೋಡಿಬಿಟ್ರೆ ನಮಗೆ ಅಯ್ಯೋ ಅಂತ ಅನಿಸುತ್ತೆ. ನಮಗಿರುವ ಹಠ ಛಲ, ಓದಬೇಕು, ನಾವು ಗೆಲ್ಲಬೇಕು ಅನ್ನುವಂತಹ ಗುಣ ಇವರಲ್ಲಿ ಯಾಕಿಲ್ಲ, ಯಾಕೆ ಬರಲಿಲ್ಲ ಅಂತ ನಮಗೆ ಕಾಡಿದೆ. ನಾವಿದ್ದಾಗ ಆ ಕೇರಿ ಎಷ್ಟರ ಮಟ್ಟಿಗೆ ದೊಡ್ಡದಿತ್ತು, ಆ ರಸ್ತೆಗಳು ಎಷ್ಟು ಮಟ್ಟಿಗೆ ದೊಡ್ಡ ರಸ್ತೆಗಳು ಇದ್ವು ಅಂತಂದರೆ ನಾವು ಆ ರಸ್ತೆಗಳನ್ನು ಬಹಳ ಕ್ಲೀನಾಗಿಟ್ಟಿದ್ವಿ. ಈಗ ರಸ್ತೆಗಳ ನಡುವೆ ಒಂದು ಬೈಕ್ ಹಾದು ಹೋಗೋದು ಕಷ್ಟ ಇದೆ. ರಸ್ತೆಯ ಮೇಲೆಯೇ ಮನೆ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನಗರಗಳು ಕೂಡ ಅದಕ್ಕಿಂತಲೂ ಹೊರತಾದಂತಹ ಸ್ಥಿತಿಯಲ್ಲಿ ಏನಿಲ್ಲ. ಅಂದರೆ ಹಳ್ಳಿಯ ಬದುಕು, ನನ್ನ ಕೇರಿಯ ಬದುಕು, ನಗರದ ಬದುಕು, ಅವುಗಳಿಗೆ ಅಜಗಜಾಂತರ ವ್ಯತ್ಯಾಸಗಳೇನೂ ಇಲ್ಲ. ಹೆಚ್ಚು ಕಡಿಮೆ ಒಂದೇ ರೂಪ ಸನಿಹಕ್ಕೆ ಬಂದಿವೆ. ಆದರೆ ನಿಮಗೆ ಹೇಳ್ತಾ ಇರೋದು ಬ್ರಾಹ್ಮಣ ಬಂಡಾಯ ಅಂತ ಹೇಳೋದನ್ನು ನೀವು ಅವತ್ತು ವಿರೋಧ ಮಾಡಿದವರು, ಅವತ್ತಿನ ಸಂದರ್ಭದಲ್ಲಿ ಬಹಳ ವಿರೋಧ ಮಾಡಿದವರು. ಬಟ್ ಇವತ್ತೇನು ಮಾಡ್ತಾರೆ? ನಿಮಗೆ ಧ್ವನಿಯಾದವರು ಏನು ಮಾಡ್ತಾ ಇದ್ದಾರೆ? ಇವತ್ತು ನಾವು ನಮ್ಮ ಆಲೋಚನಾ ಕ್ರಮ ಮತ್ತು ಬದುಕಿನ ಕ್ರಮ ಎರಡೂ ಬದಲಾಗಬೇಕಾಗಿದೆ. ದಲಿತ ಬಂಡಾಯ ಮಾಡಿದ ಒಂದು ದೊಡ್ಡ ತಪ್ಪೇನು ಅಂತಂದರೆ ಕೆಳವರ್ಗದ ಜನತೆ ಸಂಘಟಿತರಾಗಬೇಕು ಅನ್ನುವ ಆಲೋಚನೆಯನ್ನು ಇಟ್ಕೊಂಡಿದ್ದು ಬಹಳ ಆರೋಗ್ಯಕರವಾದ ವಿಚಾರವೇ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಎಚ್ಚೆತ್ತ ಕೆಳವರ್ಗದ ಜನತೆ ಏನು ಮಾಡ್ತು ಅಂತಂದರೆ ಈ ರಾಜಕೀಯದ ಪ್ರಭಾವದಿಂದಾಗಿ ಜಾತಿ ಸಂಘಟನೆಗಳಾಗಿ ಅವು ಕೂತ್ಕೊಂಡ್ಬಿಟ್ಟು, ಜಾತಿ ಸಂಘಟನೆಗಳಾಗಿ ಅವು ತಲೆ ಎತ್ತಿದ್ದರ ಪರಿಣಾಮದಿಂದಾಗಿ ಏನಾಗ್ಬಿಟ್ಟಿದೆ, ಸಮಾಜ ಚಿತ್ರೀಕರಣಕ್ಕೆ ಒಳಗಾಗಿದೆ. ರಾಜಕೀಯ ಲಾಭಕ್ಕೋಸ್ಕರವಾಗಿ ಜಾತಿ ಸಂಘಟನೆಗಳು. ಈ ಜಾತಿ ಸಂಘಟನೆಗಳಿಂದ ಸಮುದಾಯಕ್ಕಾಗಲಿ ಸಮಾಜಕ್ಕಾಗಲಿ ಲಾಭವೇ ಇಲ್ಲ. ಇಂತಹ ಸಂಘಟನೆಗಳಿಂದ ಸಾಮಾಜಿಕ ಪರಿವರ್ತನೆ ಆಗಲ್ಲ. ದೇಶದ ಅಥವಾ ನಾಡಿನ ಐಕ್ಯತೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈ ಜಾಗತೀಕರಣದ ಆಲೋಚನಾ ಕ್ರಮದ ಜೊತೆಗೆ ನಮಗೆ ಏನಾಗಬೇಕಾಗಿದೆ ಅಂತಂದರೆ ನಾವೆಲ್ಲ ಮತ್ತೆ ಪುನಃ ಅಖಂಡತ್ವದ ಕಡೆಗೆ, ಐಕ್ಯತೆಯ ಕಡೆಗೆ ಸಾಗುವ ಅಗತ್ಯ ಇದೆ. 80ರ ದಶಕದಲ್ಲಿದ್ದ ಆಕ್ರೋಶ, ಅದೇ ಸಿಟ್ಟು, ಅದೇ ಆವೇಶ ಈಗಲೂ ನಿಮ್ಮಲ್ಲಿದೆ. 38ನೇ ವಯಸ್ಸಿಗೆ ಆತ್ಮಕಥೆ ಬರ್ಕೊಂಡಿದ್ದೀರಿ, ಗೌರ್ಮೆಂಟ್ ಬ್ರಾಹ್ಮಣ ಅಂತೇಳಿ. ಈಗ ಇನ್ನೂ ಕೂಡ ಅಂದರೆ ಇನ್ನೂ ಆಕ್ರೋಶ ಉಳಿದಿರೋದ್ರಿಂದ ಮುಂದೆ ನಿಮ್ಮ ಆತ್ಮಕಥೆ 2ನೇ ಭಾಗ ಬರಲಿಕ್ಕುಂಟ? ಈಗಾಗಲೇ 2ನೇ ಭಾಗದ ಆತ್ಮಕಥೆಯ ಸುಮಾರು ಅರ್ಧದಷ್ಟು ಪುಟಗಳನ್ನು ಬರೆದಿದ್ದೇನೆ. ಬರವಣಿಗೆ ಸಿದ್ಧವಾಗಿದೆ. ಆದರೆ ಇನ್ನೂ ಕೆಲವಷ್ಟು ಬರೀಬೇಕು ಅನ್ನೋ ಆಲೋಚನೆ ಇದೆ. ಅವೆಲ್ಲವನ್ನೂ ಬರೆದಾದ ನಂತರ ಪ್ರಕಟಿಸಬೇಕು ಅಂತ ಅಂದ್ಕೊಂಡ್ಬಿಟ್ಟು ಈಗಾಗಲೇ ಒಂದು ಅರ್ಧದಷ್ಟು ಬರೆದರೂ ಕೂಡ ಅದನ್ನು ಪ್ರಕಟಣೆ ಮಾಡಲಿಕ್ಕೆ ನಾನು ಹೋಗಿಲ್ಲ. ಅದನ್ನು ಹಾಗೆ ಇಟ್ಟಿದ್ದೇನೆ. ಇನ್ನೂ ಅರ್ಧ ಬರವಣಿಗೆ ಏನಿದೆಯೋ ಅದನ್ನು ಬರೆದು ಮುಗಿಸಿ ಆದಮೇಲೆ ಮತ್ತೆ ಅದರಲ್ಲೇನು ಪರಿಷ್ಕರಣೆ ಅನ್ನೋದಕ್ಕಿಂತ ಸೇರ್ಪಡೆನೂ ಅಲ್ಲ, ನಾನು ಹೇಳೋದಕ್ಕೆ ಹೊರಟಿರುವ ವಿಚಾರಗಳು ಇವತ್ತಿನ ವಿಚಾರವನ್ನು ಪರಿವರ್ತಿಸುವ ಸಾಮರ್ಥ್ಯ ಅದಕ್ಕಿದೆಯಾ ಆ ಬರವಣಿಗೆಗೆ ಇದ್ದರೆ ಮಾತ್ರ ನಾನು ಪ್ರಿಂಟ್ ಮಾಡ್ತೇನೆ. ಇಲ್ಲ ಅಂತಂದರೆ ಪ್ರಿಂಟ್ ಮಾಡೋ ಅಗತ್ಯ ಇಲ್ಲ. ಒಂದು ಆತ್ಮಕಥೆ ಬಂದಿದೆ ಅಂತಂದಮೇಲೆ ನಾನು ಇನ್ನೊಂದು ಆತ್ಮಕಥೆ ಯಾಕೆ ಬರೀಬೇಕು? ಹಾಡಿದ್ದೇ ಹಾಡಬೇಕು ಅಂತ ಆಗಿದ್ರೆ ಆ ಆತ್ಮಕಥೆ ಬೇಕಾಗಿಲ್ಲ. ಅದು ಮುಂದುವರಿದ ಭಾಗ ಇದ್ದರೂ ಕೂಡ ಇದು ಬೇರೆಯಾದ ರೀತಿಯಲ್ಲಿ ಇರಬೇಕು ಅಂತ ಅಂದ್ಕೊಂಡ್ಬಿಟ್ಟು ನಾನು ಬರೆಯೋದಕ್ಕೆ ಹೊರಟಿದ್ದೇನೆ. ಮೊದಲಿನ ಆತ್ಮಕಥೆ ಇದ್ದ ಹಾಗೆ ಇದು ಇರಬಾರ್ದು ಅಂತ. ಆದರೆ ಈ ಅನುಭವಗಳೇ, ಆದರೆ ನಾವು ಸ್ಪಂದಿಸುವಂತಹ ವಿಷಯಗಳು ಮತ್ತು ವಿಚಾರಗಳು ಬೇರೆ ಆಗ್ತವೆ. ಹೀಗಾಗಿ ಕೊಡುವಂತಹ ಘಟನೆಗಳು ಬೇರೆ ಆಗ್ತವೆ. ಇಡೀ ಪ್ರಪಂಚದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸಿಡಿಯನ್ನು ತೆಗೆದು ನೋಡ್ತಾ ಇದ್ದೆ. ಪ್ರಪಂಚದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸಿಡಿ ಅದು. ಅದರಲ್ಲಿ 2 ಸಾಹಿತ್ಯವನ್ನು ಪ್ರತಿನಿಧಿಸಲಾಗಿದೆ ಭಾರತೀಯ ಸಾಹಿತ್ಯಕ್ಕೆ. ಅಂದರೆ ಒಂದು ನವೋದಯದ ಸಾಹಿತ್ಯ ಬಹಳ ಪ್ರಖ್ಯಾತಿಯಾದಂತಹದ್ದು ಅಂತ ದಾಖಲಿಸಲಾಗಿದೆ. ಅನಂತರದಲ್ಲಿ ದಲಿತ ಸಾಹಿತ್ಯವನ್ನು ದಾಖಲಿಸಲಾಗಿದೆ. ಹೀಗಾಗಿ
ಪ್ರಪಂಚದ ಮಟ್ಟದಲ್ಲಿ ಅದಕ್ಕೆ ಯಾವ ಬೆಲೆ ಇದೆ ಅನ್ನೋದನ್ನು ಗೊತ್ತಾಗುತ್ತೆ. ಮರಾಠಿಗೆ ಹೋಲಿಸಿದಾಗಲೂ ಕೂಡ ಕನ್ನಡ ಸಾಹಿತ್ಯ ತನ್ನದೇ ಆದ ಧ್ವಜವನ್ನು ಎತ್ತಿ ಹಿಡಿದಿದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಕನ್ನಡ ಸಾಹಿತ್ಯ ಬಹಳ ಶ್ರೀಮಂತಿಕೆಯನ್ನು ಉಳ್ಳಂಥದ್ದು. ನಾವು ಏನು ಮಾಡ್ತೇವೆ, ನಮ್ಮ ಸಾಹಿತ್ಯದ ಗುಣಮಟ್ಟ ಕಡಿಮೆ ಮಾಡಿಕೊಂಡು ಹೇಳೋದ್ರಲ್ಲೇ ನಾವು ನಿಸ್ಸೀಮ. ಬೇರೆ ಸಾಹಿತ್ಯದ ಬಗ್ಗೆ ಗುಣಗಾನ ಮಾಡುವುದೇ ನಮ್ಮಲ್ಲಿ ಹೆಚ್ಚು ಕರಗತವಾಗಿ ಹೋಗಿಬಿಟ್ಟಿದೆ. ಅದನ್ನು ಬದಲಾವಣೆ ಮಾಡಿಕೊಳ್ಳುವ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಅಲ್ಲಿ ಕೂಡ ನಾನು ಹೇಳಿದೆ. ಮತ್ತು ಇದು ನಾವು ಹೆಚ್ಚು ಮನವರಿಕೆ ಮಾಡಿಕೊಳ್ಳುವ ಅಗತ್ಯ ಇದೆ ಅಂತ ಅನಿಸುತ್ತೆ. ಮಾಲಗತ್ತಿಯವರೇ, ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ಪರಸ್ಪರ ಅಂಕಣದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಈ ಒಟ್ಟು ಸಾಹಿತ್ಯದ ಕುರಿತಾಗಿ ನಿಮ್ಮದೇ ಆದ ವೈಚಾರಿಕ ಚಿಂತನೆಯನ್ನು ನಮ್ಮ ವೀಕ್ಷಕರಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ V4 ಬಳಗದ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು. ನಿಮ್ಮ ಜೊತೆಗೆ ಈ ರಸನಿಮಿಷಗಳನ್ನು, ಹಳೆಯ ಮೆಲುಕುಗಳನ್ನು ನೆನಪಿಸ್ಕೊಳ್ತಾ ಈ ಸಂವಾದವನ್ನು ನೀವು ನಡೆಸಿಕೊಟ್ಟಿದ್ರಿ.